ಮಂಜು ಕುಡಿತಿರಂಗೆ ಒಂಥರ ಥ್ರಿಲ್ ಆಗ್ಬಿಟ್ರಿ. ಫ್ಲೇವರ್ಡ್ ಸೋಡಾ ಅಲ್ಲ ದಿಸ್. ಓಕೆ, ಹೌದು. ಆಕ್ಚುಲಿ ನೀವು ಮೈಸೂರಿಗೆ ಏನಕ್ಕೆ ಬಂದಿದ್ದು? ಕೇಳ್ತಾರ ಗುರು, ನೀನ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ. ಬ್ಯಾಟ್ಸ್ಮನ್ ಯಾರು, ಬೌಲರ್ ಯಾರು? ಅವ್ನ್ ಬ್ಯಾಟ್ಸ್ಮನ್, ನೀವು? ನಾನು ಫೀಲ್ಡರ್. ಈಗ ಹೇಗೆ ಅನಿಸ್ತದೆ? ಸಿನಿಮಾ ರಿಲೀಸ್ ಆಗಿದೆ, ಈಗ ಆರಾಮಾಗಿ ನನ್ನ ಜೊತೆ ಜ್ಯೂಸ್ ಕೊಡ್ಕೊಂಡು ಕುಡಿತಾ ಇದೆಯಾ? ಪರ್ಸನಲ್ ಆಗಿ ತೀರ್ಥ ರೂಪ ತಂದೆಯವರಿಗೆ ಯಾಕೆ ಫಸ್ಟ್ ನಮ್ಮನೆ ಹುಡುಗ ಅನ್ಸ್ಕೊಳಕ್ಕೆ ಒಂದು ಫ್ಯಾಮಿಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು. ಅವ್ರನ್ನ ನೋಡಿದಾಗ ಇವ್ರು ನನ್ನ ತಮ್ಮ ಅನ್ಸ್ಬೇಕು, ಇಲ್ಲ ನನ್ನ ಮಗ ಅನ್ಸ್ಬೇಕು, ಇವ್ರು ನಮ್ಮ ಅಣ್ಣ ಅಂತ ಅನ್ಸ್ಬೇಕು. ಅಮ್ಮ ನೋಡಿ ಏನ್ ಹೇಳಿದ್ರು? ಸೊ ಹೋಗಿ ರಾತ್ರಿ 12:30 ಒಂದು ಫೋನ್ ಮಾಡಿದೆ, ಮಲಗ್ಬಿಟ್ಟಿದ್ದಾರೆ ಏನೋ ಅಂತ ಅನ್ಕೊಂಡು. ಎತ್ತಲಿಲ್ಲ ಫಸ್ಟು. ನಾನು ಮತ್ತೆ ಅವರೇ ಕಾಲ್ ಮಾಡಿದ್ರು, ಖುಷಿ ಆಯ್ತು. ಹಿಂಗೆ ಎತ್ಬಿಟ್ಟು, ಇಲ್ಲ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿದೆ ತುಂಬಾ, ನಂಗೆ ನಿಮ್ಮ ಡ್ಯಾಡಿನ ಜ್ಞಾಪನ ಬಂದ್ರು ಅಂತ ಹೇಳಿದ್ರು. ಕಳೆದು ಹೋದವರು ಮತ್ತೆ ಸಿಗಬಹುದೇ? ನಾವು ಫಸ್ಟ್ ಟೈಮ್ ಮಂಜು ಅವ್ರನ್ನ ಕೂರಿಸ್ಬಿಟ್ಟಿದೀವಿ. ಆಗಿಂದ ಒಳ್ಳೆ ಗೊಂಬೆ ಅಲ್ಲ ನನ್ನ ಬೆಂಗಳೂರಿಂದ ಕರೆಸ್ಬಿಟ್ಟು ಇವರಿಬ್ಬರೇ ಮಾತಾಡ್ತಾರಲ್ಲ ಅಂತ. ಹುಡುಕಾಟದಲ್ಲೊಂದು ಹರುಷ ಮನೆ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಪ್ರತಿಯೊಂದು ಇಂಟರ್ವ್ಯೂನಲ್ಲಿ ಒಬ್ಬೊಬ್ಬ ಸೆಲೆಬ್ರಿಟಿಗಳ ಜೀವನ ಶೈಲಿ, ಅದರ ಜೊತೆಗೆ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಂತಹ ನಮ್ಮ ಬಾಸ್ ಟಿವಿ ಇವತ್ತು ಮೈಸೂರಿಗೆ ಬಂದಿದೆ. ಮೈಸೂರಿನಂತ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಕಲಾವಿದರ ಬೀಡು. ಮೈಸೂರಿನ ಪ್ರತಿಯೊಂದು ಗಲ್ಲಿಯಲ್ಲಿನೂ ಕೂಡ ಒಬ್ಬೊಬ್ಬರ ಕಲಾವಿದರ ಒಂದು ಬರ್ತಾನೆ ಇರ್ತದೆ. ಅಲ್ಲ, ನಾನು ಇನ್ನೂ ಇಂಟ್ರಡಕ್ಷನ್ ಕೊಟ್ಟಿಲ್ಲ, ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಏನು? ನಾನು ಇಂಟ್ರಡಕ್ಷನ್ ಕೊಟ್ಬಿಟ್ಟು ಬೆಂಗಳೂರಿಂದ ನಾನು ನಿಮ್ಗೋಸ್ಕರ ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡೋಣ ಅಂತ ಬಂದೆ. ನೀವು ನೋಡ್ರೆ ಈಗ ಮೈಸೂರಿಗೆ ನಮ್ಮೂರಿಗೆ ನೀವು ಬಂದು ನೀವೇ ನಮ್ಗೆ ಇಂಟ್ರೊಡಕ್ಷನ್ ಕೊಡೋದ? ಹೌದು, ಬನ್ನಿ, ನಮ್ದು ನಾವ್ ಇಂಟ್ರೊಡಕ್ಷನ್ ಮಾಡ್ತೀವಿ. ನಮ್ದು ಕೊಡೋದು ನಾವು, ನಮ್ಮ ಬಗ್ಗೆ ನಮ್ಮೂರ ನಾವ್ ಹೇಳ್ತೀವಿ. ಏನೋ ಬೆಂಗಳೂರಿಂದ ಪಾಪ ನೀವು ಸುಸ್ತಾಗಿ ಬಂದಿದ್ದೀರಾ, ಒಂದು ಒಳ್ಳೆ ಗೋಲಿ ಸೋಡಾ ಕುಡಿಸ್ತೀನಿ. ಗೋಲಿ ಸೋಡಾ ಯಾಕೆ ನಿಮ್ ಗೋಲಿ ಸೋಡದಲ್ಲೇ ನೋಡ್ದಾ ಹೆಂಗ್ ರೆಡಿ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ. ಎಲ್ಲೋ ಏನೋ ಮಿಸ್ ಹೊಡಿತಾ ಐತೆ. ನಾನೇನೋ ಅನ್ಕೊಂಬಂದೆ, ಬಟ್ ಇವರೇನೋ ಮಾಡ್ತಾ ಇದಾರೆ. ಆಗ್ಲಿ, ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ನಾನು ವರ್ಕೌಟ್ ಅಲ್ಲಿ ಇದ್ದೀನಿ. ನಾವು ವರ್ಕೌಟ್ ಮಾಡಲ್ವಾ? ಹಂಗ ನೀವೊಬ್ರೇ ವರ್ಕೌಟ್ ಮಾಡದ, ನೀವೊಬ್ರೇ ಡಯಟ್ ಮಾಡದ? ಅಪರೂಪಕ್ಕೆ ಒಂದ್ಸಲಿ ಕುಡಿರಂತೆ ಬನ್ನಿ. ಮಂಜು, ನೀವ್ ಯಾವ್ದಾವ್ದೋ ಸೋಡಾ ಕುಡ್ದಿದ್ದೀರಾ, ನಮ್ ಗೋಲಿಫೈ ಸೋಡಾ ಯಾವತ್ತಾರ ಟೇಸ್ಟ್ ಮಾಡಿದೀರಾ? ನಮ್ ಮೈಸೂರು ಎಮ್ಮೆ ಅದು. ಎಮ್ಮೆ ಅಂದ್ರೆ ಆ ಎಮ್ಮೆ ಅಲ್ಲ, ಎಮ್ಮೆ ನಿಮ್ ಬಗ್ಗೆ ನಂಗೆ ಹೇಳ್ತಿದ್ದೇನೋ. ಬನ್ನಿ, ಇವತ್ತು ಕಾರ್ತಿಕ್ದು ಗೋಲಿಫೈ ಪ್ರೀಮಿಯಂ ಕಾರ್ಡ್ ಸೋಡಾ. ಅಲ್ಲ, ಸೋಡಾ ಅಂತಿದ್ದಾರೆ, ಆಲ್ಕೋಹಾಲ್ಗೆಲ್ಲ ಮಿಕ್ಸ್ ಮಾಡ್ಕೊಂತಾರಲ್ಲ, ಆ ಸೋಡಾನ? ಹೌದು, ಆಲ್ಕೋಹಾಲ್ ಮಿಕ್ಸ್ ಸೋಡಾ. ಅದು ಸೋಡಾ, ಇದು ಗೋಲಿ ಸೋಡಾ. ಮುಂಚೆ ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋಗುವಾಗ ಗಾಡಿ ತಳ್ಕೊಂಡ್ ಬರೋದು, ಗ್ರೀನ್ ಕಲರ್ ಬಾಟ್ಲ್ ಅಲ್ಲಿ ಗೋಲಿ ಸೋಡಾ ಹೊಡೆದು ಮಿಕ್ಸ್ ಮಾಡಿ ಗ್ಲಾಸ್ಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾ ಇದ್ರಲ್ಲ, ಅದು ಗೋಲಿ ಸೋಡಾ. ನಮ್ದು ಸೊ ಆ ಗೋಲಿ ಸೋಡಾ ನಾವು ಒಂದು 5 ಫ್ಲೇವರ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಬನ್ನಿ, ಟೇಸ್ಟ್ ಮಾಡೋರಂತೆ. ಸೊ ಬನ್ನಿ, ಯಾವ ಫ್ಲೇವರ್ ಬೇಕಪ್ಪ ನಿಂಗೆ? ಬ್ಲೂಬೆರಿ. ನಿಂಗೆ ಆಲ್ರೆಡಿ ಗೊತ್ತಲ್ಲ ಬ್ಲೂಬೆರಿ. ಮಂಜು ಅವ್ರೆ, ಬ್ಲೂಬೆರಿ ಇದೆ, ಜೀರಾ ಇದೆ, ಪನ್ನೀರ್ ಪಿಂಕ್ ಇದೆ, ಲೈಮ್ ಇದೆ. ಯಾವ್ದು ಬೇಕು ನಿಮ್ಗೆ? ಯಾವ್ದು ಚೆನ್ನಾಗಿರುತ್ತೆ? ಎಲ್ಲ ಚೆನ್ನಾಗಿದೆ, ಬಟ್ ನನಗೆ ಇದು ಫೇವ್ರೇಟ್. ಅವ್ನಿಗೆ ಅದು ಫೇವ್ರೇಟ್. ನಂಗೆ ಲೈಮ್ ಕೊಡಿ. ಲೈಮ್ ಕೊಡ್ಲಾ? ಓಕೆ. ಗೋಲಿ ಹೊಡಿಯಕ್ ಬರುತ್ತಾ ನಿಮ್ಗೆ? ಅಂದ್ರೆ ಗೋಲಿ ಸೋಡಾ ಬಾಟ್ಲ್ ಹೊಡಿಯಕ್ಕೆ? ಇವ್ರು ನಮ್ ತರ ಆಡ್ಕೊಂಡ್ ಬೆಳ್ದಿರೋ ತರ ಅನಿಸ್ತಾ ಇಲ್ವಾ? ಇವ್ರು ಹಾಕೋ ಬರೀ ಸಿಟಿಲೇ ಬೆಳ್ದಿರೋ. ಸಿಟಿಯಲ್ಲಿ ನಾನು ನಾವು ಆಡಿರೋಂತ ಎಂತೆಂತ ಕಬಡ್ಡಿ ಆಟಗಳು ಆಡಿದ್ವಿ ನಾವು. ಪಕ್ಕ ಎಲ್ಲೆಲ್ಲ ಆಡಿದ್ರಿ ಕಬಡ್ಡಿನ? ಓ ಮಹಾಪ್ರಭುಗಳೇ, ಒಂದೇ ಸಲ ಚಿಸ್ ಅನ್ಸೋಣ. ಒಂದ್ ನಿಮಿಷ ಇರಿ, ಸುಮಾರು ದಿನ ಆಯ್ತು ನಾನು. ಎಸ್. ಏಯ್, ನಾನು ಜೀರಾ ತಗೋತೀನಿ. ಜೀರಾ ಕೊಡ್ದು ಸುಮಾರು ದಿನ ಆಯ್ತು. ಪ್ರೆಸ್ ಮಾಡೋದಷ್ಟೇ. ಬನ್ನಿ, ಆರಾಮಾಗಿ ಕೂತ್ಕೊಂಡು ಓಪನ್ ಮಾಡೋಣ ಬಾ. ಓಕೆ, 1 2 3. ಥಂಡ ಕೂಲ್. ಆಹಾ, ಬಾಬಾ ಕೂತ್ಕೋ ಬಾ.
ಏನ್ ಮಚ್ಚ ಇದು ನಿನ್ ಸೋಡೋ ತರ ನಿನ್ ಆಫೀಸ್ ಫುಲ್ ತಣ್ಣಗೈತೆ. ಯಾಕೆ ಮಂಜು? ಏನ್ ಮಂಜು ಕುಡಿತಿರಂಗೆ ಒಂಥರ ಥ್ರಿಲ್ ಆಗ್ಬಿಟ್ರಿ. ನೈಸ್. ಕುಡಿತವ್ರೆ ಅವರು ಕುಡಿದ ತಕ್ಷಣ ಏನಾಕಿದೆ ಮತ್ತೆ ಇದಕ್ಕೆ? ಏನು ಆಗಿಲ್ಲಪ್ಪ, ಇಟ್ಸ್ ಪ್ಯೂರ್ ಸೋಡಾ, ಫ್ಲೇವರ್ಡ್ ಸೋಡಾ, ದಟ್ ಇಸ್ ಓಕೆ. ಮತ್ತೆ ಏನ್ ಸಮಾಚಾರ? ಮೈಸೂರಲ್ಲಿ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಏನೋ ಯಾರಿಗೋ ಇಂಟ್ರೊಡಕ್ಷನ್ ಕೊಡ್ತಾ ಇದ್ರಿ ಅಂತ ಹೇಳಿದ್ರಿ. ಯಾರಿಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದೆ? ಬಟ್ ಇಂಟ್ರೊಡಕ್ಷನ್ ಎಲ್ಲಾನು ಜೋಡೆತ್ತುಗಳ ತರ ಬಂದ್ಬಿಟ್ಟು ಇದ್ ಮಾಡಿದ್ರಲ್ಲ. ಓ ನಿಮ್ ಹೌದು, ಆಕ್ಚುಲಿ ನೀವು ಮೈಸೂರಿಗೆ ಏನಕ್ಕೆ ಬಂದಿದ್ದು? ಕೇಳ್ತಾರ ಗುರು, ನೀವ್ ಅದಕ್ಕೆಲ್ಲ ಫೀಲ್ ಆಗೋದು. ಯಾಕೆ ಬಂದ್ರಿ ಅಂತೆಲ್ಲ ಕೇಳ್ತಾರ. ನೀನ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ. ಯಾಕೋ ಎಲ್ಲೋ ಪ್ರಮೋಷನ್ ವಾಸನೆ ಬರ್ತಾ ಇದೆಯಲ್ಲ. ನಿನ್ ಸಿನಿಮಾ ಬೇರೆ ರಿಲೀಸ್ ಆಗಿದೆ. ನನ್ನ ಮಗನಿಗೆ ಅದನ್ನ ಹೇಳ್ಬೇಡ ಕಣೋ. ಯಾಕೆ? ನಿಂದು ಪ್ರಮೋಷನ್ ಕರ್ಸಿರೋದು. ಮಂಜು ಥ್ಯಾಂಕ್ಸ್, ನೀವು ಮೈಸೂರು ನಮಗೋಸ್ಕರ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು. ಡೀಲ್ ಮಾಡ್ಕೊಂಡ್ರಲ್ಲ. ಕರಿಯೋದ್ ಕರೆಸ್ಬಿಟ್ಟು ಗುರು ನಾನು ನಾ ಕರ್ಸಿದ್ದೆ ನಿಮ್ಮನ್ನ. ಏನೋ ಇವಾಗ ನನ್ಗೊಂದು ಡೌಟ್, ಇವಾಗ ಏನ್ ಡೀಲ್ ಮಾಡ್ಕೊಂಡ್ರಿ ಅಂತ ನಂಗೆ. ನೀವೇನಿಲ್ಲ, ಚೆನ್ನಾಗಿತ್ತ ಒಂದು ಚಿಲ್ ಮಾಡೋಣ ಅಂತ ಒಂದು ಐಫೈ ಹೊಡ್ತೀವಿ. ಚಿಲ್ ಚಿಲ್ ಹೈಫೈ ಹೈಫೈ ಗೋಲಿಫೈ ಬ್ರೋ. ಗೋಲಿಫೈ ಸಾರಿ. ಮಂಜೋರೆ, ಥ್ಯಾಂಕ್ ಯು. ಯು ಹ್ಯಾವ್ ಆಲ್ವೇಸ್ ಬೀನ್ ಸಪೋರ್ಟಿವ್ ತುಂಬಾ ಸಿನಿಮಾಗಳಿಗೆ ಅಂಡ್ ನಮ್ಮ ಕೆಲಸಗಳಿಗೆ. ಅಲ್ಲಿ ಇವತ್ತು ಆಕ್ಚುಲಿ ತೀರ್ಥರೂಪ ತಂದೆಯವರಿಗೆ ರಿಲೀಸ್ ಆಗಿ ಒಂದು 4 ದಿನ ಆಗಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫ್ರೆಂಡ್ ಮುಖೇಶನ್ ಬಗ್ಗೆ. ಯಾಕಂದ್ರೆ ವಿವ್ ನೋನ್ ಈಚ್ ಅದರ್ ಸುಮಾರು ಸ್ಕೂಲ್ ಟೈಮಿಂದ ಒಂದೇ ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಅದಾದ್ಮೇಲೆ ವಿ ಹ್ಯಾವ್ ಹ್ಯಾಡ್ ಲಾಟ್ ಆಫ್ ಮೆಮೊರೀಸ್ ಇನ್ ಅವರ್ ಚೈಲ್ಡ್ಹುಡ್. ಮತ್ತೆ ಅದೊಂದು ಸ್ವಲ್ಪ ಸಣ್ಣ ಗ್ಯಾಪ್ ಆಗಿತ್ತು. ಮತ್ತೆ ಕಾಲೇಜ್ ಟೈಮಿಂದ ಮತ್ತೆ ಬೇರೆ ಬೇರೆ ಶಾಲೆ ಆಗಿದ್ರಿಂದ ಕಾಲೇಜ್ ಟೈಮ್ ಮತ್ತೆ ಭೇಟಿಯಾಗಿ ಮತ್ತೆ ಕಂಟಿನ್ಯೂ ಒಂದೇ ಇಂಡಸ್ಟ್ರಿಗೆ ಬಂದಿದ್ದೀವಿ. ಬಟ್ ಪಕ್ಕ ಏನೇನೆ ಅವಾಗ ಕ್ರಿಕೆಟ್ ಆಡ್ಬೇಕಾರೆ, ಆಟದಲ್ಲಿ ಕೂತ್ಕೋಬೇಕಾರೆ, ಅದು ಇದು ಟಾಪಿಕ್ ಮಾತಾಡ್ಬೇಕಾದ್ರೆ ಸಿಗ್ತಾರೆ. ಇವರು ಬ್ಯಾಟ್ಸ್ಮನ್ ಯಾರು, ಬೌಲರ್ ಯಾರು? ಅವ್ನ್ ಬ್ಯಾಟ್ಸ್ಮನ್, ನಾನು ಒಳ್ಳೆ ಬ್ಯಾಟ್ಸ್ಮನ್. ನಾನು ಫೀಲ್ಡರ್. ಇಲ್ಲ, ಏನಾಗದ್ ಗೊತ್ತಾ, ನನ್ಗೆ ಇವರೆಲ್ಲ ಕ್ರಿಕೆಟ್ ಚೆನ್ನಾಗ್ ಆಡ್ತಾರೆ. ನನಗೆ ಗಲ್ಲಿ ಕ್ರಿಕೆಟ್ ನಾನು ಸಖತ್ತಾಗಿ ಆಡ್ತೀನಿ. ಈಗ ಮನೆ ಮುಂದೆ ಆಡ್ತಾರಲ್ಲ ಅಲ್ಲೆಲ್ಲ ನನ್ ಕಿಂಗು. ಈ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಂಗೆ ಫುಲ್ ಇದಿರುತ್ತಲ್ಲ ಸರ್ಕಲ್, ಅಲ್ಲಿ ನಂಗೆ ಆಡಕ್ ಬರಲ್ಲ ಅಷ್ಟು. ಸೊ ಅಲ್ಲೆಲ್ಲ ಇವನ್ ಸಖತ್ತಾಗಿ ಆಡ್ತಾನೆ. ನಾವು ಫೀಲ್ಡಿಂಗು ಅಥವಾ ಬೌಲಿಂಗು ಅಥವಾ ಸುಮ್ ಟೀಮ್ ಅಲ್ಲಿ ಇದ್ದು ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ. ಕ್ರಿಕೆಟ್ ಆಡ್ತೀವಿ. ಏನೋ ಅವಾಗ್ಲಿಂದ ಆಸೆ, ಕ್ರಿಕೆಟ್ ಅಂದ್ರೆ ಭಾರಿ ಆಸೆ. ಮನೆ ತುಂಬಾ ಕ್ರಿಕೆಟ್ ಕಿಟ್ಟು, ಅವಾರ್ಡ್ಗಳು ಸಿಕ್ಕಾಯ್ತು ಸುಮಾರು. ಇವಾಗ ಅಂದ್ರೆ ಲೆದರ್ ಬಾಲ್ ಅಂತ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ. ನಮ್ಮ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಟೂರ್ನಮೆಂಟ್ಸ್ ಗಳ ಸರ್ಮಾಲೆ ನಡೀತಾ ಇದೆ. ಹಂಗಾಗಿ ಕರ್ಕೊಂಡೋಗಿಲ್ಲ ನಾನು ಬೇಡ, ಶೂಟಿಂಗ್ ಅಲ್ಲಿ ಬಿಸಿ ಇದ್ನಲ್ಲ. ತೀರ್ಥರೂಪ ತಂದೆಯವರಿಗೆ ಅಲ್ಲಿ ಬಿಸಿ ಇದ್ದ. ಹಂಗಾಗಿ ಹೇಗೆ ಅನ್ನಿಸ್ತದೆ? ಸಿನಿಮಾ ರಿಲೀಸ್ ಆಗಿದೆ, ಈಗ ಆರಾಮಾಗಿ ನನ್ನ ಜೊತೆ ಜ್ಯೂಸ್ ಕೊಡ್ಕೊಂಡು ಕುಡಿತಾ ಇದೆಯಾ? ಬಟ್ ನಂಗೆ ಗೊತ್ತು ತುಂಬಾ ಟೆನ್ಷನ್ ಇರುತ್ತೆ ಒಳಗಡೆ ಅಂತ. ಹೌ ಯು ಫೀಲಿಂಗ್? ಲಿಟ್ರಲಿ ಒಂದು ವಾರ ಆಯ್ತು, ನಿದ್ದೆನೂ ಮಾಡಿಲ್ಲ, ನಿದ್ದೆನೂ ಬರ್ತಾನೂ ಇಲ್ಲ. ಟೆನ್ಷನ್ ಅಂತೂ ಇದೆ. ರಾತ್ರಿ ಹಿಂಗ್ ಕಣ್ಣು ಮುಚ್ಚಬೇಕಾದ್ರೆ ಒಂದಷ್ಟು ಜನ ಎಲ್ಲ ಬಂದು ಹೋಗ್ತಾರೆ. ಜನಗಳು ಏನಂದ್ರು, ಇವ್ರೇನಂದ್ರು, ಅವ್ರೇನಂದ್ರು ಅನ್ನೋದೇ ಕಾಡ್ತಾ ಇರುತ್ತೆ. ಒಂಥರ ಭಯ ಇದೆ. ಬಟ್ ಅಷ್ಟೇ ಖುಷಿ ಏನು ಅಂತಂದ್ರೆ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಅಂಡ್ ನನಗೊಂದು ಖುಷಿ ಆಗಿರೋದು ಏನು ಅಂತಂದ್ರೆ, ನಾನು ನನ್ನ ಫ್ರೆಂಡು ಅಂತಾನೆ ಅಲ್ಲದೆ ಇವ್ ನಮ್ಮ ಸಿನಿಮಾನ ಪ್ಯೂರ್ಲಿ ಒಂಥರ ಮನಸ್ಪೂರ್ವಕ ಇಷ್ಟಪಟ್ಟ. ಇವನು ಅದ ಎಮೋಷನ್ ಏನ್ ಸಿನಿಮಾದಲ್ಲಿ ನೋಡಿದ್ವು ಅದ್ರ ಇವನು ಅದನ್ನ ಫೀಲ್ ಆದ. ಈಗ ನಾವು ಏನಾಗುತ್ತೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ ಬೆಳೆದಿರೋ ನಾವು ಆಕ್ಟರ್ನ ಅಂತ ಅಕ್ಸೆಪ್ಟ್ ಮಾಡೋದೇ ತುಂಬಾ ಕಷ್ಟ. ಅವ್ನು ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತಂದ್ರೆ ಅದು ಅಕ್ಸೆಪ್ಟ್ ಮಾಡೋದೇ ಕಷ್ಟ. ನಾನು ಅದೇ ಕೇಳ್ತಿದ್ದೆ ಅವನ ಹತ್ರ, ಹೆಂಗ್ ಬಂದಿದೆ ಗುರು ಎಮೋಷನ್, ಓವರ್ ಆಲ್ ಸಿನಿಮಾ ಹೆಂಗೆ ಕೂತಿದೆ ಅಂತ. ಇಲ್ಲ ನಾನು ಎಮೋಷನಲ್ ಬ್ರೇಕ್ ಡೌನ್ ಆದೆ ಅಂತ. ಅದು ನಂಗೆ ಒಂದ್ ಸ್ವಲ್ಪ ಸಮಾಧಾನ ತಂದಿದೆ. ಬಟ್ ಅದೇ ಜನಗಳಿಗೂ ಅದಷ್ಟೇ ರೀಚ್ ಆಗಿದೆ ಅನ್ನೋದು ಒಂದು ಕಾಡುತ್ತಾ ಇದೆ. ರೀಚ್ ಆಗುತ್ತೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮೌತ್ ಪಬ್ಲಿಸಿಟಿಯಿಂದ ರೀಚ್ 100% ಆಗುತ್ತೆ. ಸೊ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಆಗಿದೆ, ಒಳ್ಳೆ ಪ್ರಯತ್ನ ಆಗಿದೆ. ಆ ಪ್ರಯತ್ನಕ್ಕೆ ನಮ್ಮೆಲ್ಲರ ಒಂದು ಸಣ್ಣ ಏನೋ ಅಳ್ಳು ಸೇವೆ ಅಷ್ಟೇ, ಇನ್ನೇನಿಲ್ಲ.
ಐ ವಾಂಟ್ ಇಟ್ ಟು ವಿನ್ ಬಿಕಾಸ್ ನಾಟ್ ಓನ್ಲಿ ಮೈ ಫ್ರೆಂಡ್ ನನ್ನ ಫ್ರೆಂಡ್ ಮಾತ್ರ ಗೆಲ್ಬೇಕು ಅಂತಲ್ಲ, ನನ್ನ ಫ್ರೆಂಡ್ ಒಂದು ಒಳ್ಳೆ ಸಿನಿಮಾನು ಗೆಲ್ಬೇಕು, ಅದರಿಂದ ಇಂಡಸ್ಟ್ರಿಗೆ ಒಳ್ಳೆ ಕೊಡುಗೆ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಕೊಡುಗೆ ಆಗುತ್ತೆ. ಮತ್ತೆ 2026ಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ನಮ್ಮೆಲ್ಲರಿಗೂ. ಯಾಕಂತಂದ್ರೆ ಐ ನೋ ಇಟ್ಸ್ ಅ ರಫ್ ಪ್ಯಾಚ್ ಫಾರ್ ಅವರ್ ಇಂಡಸ್ಟ್ರಿ. ಸೊ ಒಳ್ಳೆ ಸಿನಿಮಾ 100% ಗೆಲ್ಲೇಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಿನ್ಗೆ ಆಕ್ಚುಲಿ ನಾನು ಸುಮಾರು ಪ್ರಶ್ನೆಗಳು ಕೇಳೋದಿದೆ ಸಿನಿಮಾ ಬಗ್ಗೆ. ಅಂಡ್ ಪರ್ಸನಲ್ ಆಗಿ ತೀರ್ಥರೂಪ ತಂದೆಯವರಿಗೆ ಯಾಕೆ ಅಂದ್ರೆ ಒಂದು ನನಗೆ ಇವರು ಕಾಂಟ್ಯಾಕ್ಟ್ ಆದ್ಮೇಲೆ ರಾಮನಹಳ್ಳಿ ಜಗನ್ನಾಥ್ ಕಾಂಟ್ಯಾಕ್ಟ್ ಆದ್ಮೇಲೆ ನಮ್ಗೆ ಒಂದು ಅನ್ಸಿದೆ ಅಂದ್ರೆ ಅವ್ರ ಸಿನಿಮಾ ಮುಂಚೆ ನಾನು ನೋಡಿದ್ನಲ್ಲ, ಕಂಟೆಂಟ್ ಇತ್ತು. ಇವತ್ತಿಗೆ ಇರೋದು ಕಂಟೆಂಟೇ ಕಿಂಗ್, ನಾವೆಲ್ಲ ಕೇಳ್ಕೊಂಡು ಮುಂಚೆನೂ ಅದೇ ಕಿಂಗ್ ಆಗಿರೋದು. ಬಟ್ ನನಗೆ ಇವ್ರ ಜೊತೆ ಒಂದಾಗ ಎಮೋಷನ್, ಇವ್ರ ಜೊತೆ ಆ ಜರ್ನಿನೇ ನಂಗೆ ಒಂಥರ ತುಂಬಾ ಇಷ್ಟ ಆಯ್ತು. ಆಸ್ ಎ ಡೈರೆಕ್ಟರ್ ನಂಗೆ ಅವ್ರು ತುಂಬಾ ಇಷ್ಟ ಆಗಿದೆ. ನಾನು ಮತ್ತೆ ಇನ್ಯಾವ ನಂದೊಂದು ಸ್ಟಾರ್ಟ್ ಆದ್ರೆ ಒಂದು ಸಿನಿಮಾ ಮತ್ತೆ ಅದೇ ಜಾನರು, ಒಂಥರ ಫೈಟು, ಅದೇ ಲವ್ ಸ್ಟೋರಿ, ಆ ತರ ಹೋಗೋದ್ ಬೇಡ ಅಂತ ಏನೋ ಒಂದು ಒಳಗಡೆ ಸ್ಟ್ರಾಂಗ್ ಫೀಲಿಂಗ್ ಇತ್ತು. ಕಂಟೆಂಟ್ ಒಂಥರ ಕಿಂಗ್ ಆಗಿರ್ಬೇಕು, ಅಥವಾ ಕಂಟೆಂಟ್ ತುಂಬಾ ಜನಗಳಿಗೆ ಹತ್ರ ಆಗ್ಬೇಕು, ಪಾತ್ರಗಳ ಹತ್ರ ಆಗೋಗ್ಬೇಕು. ಇವ್ನು ಹೀರೋ ಗುರು, ಇವ್ನು ಹೀರೋ ನೋಡ್ಬಾರ್ದು ನನ್ನ ಅಂದ್ರೆ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾನೇ ಒಂಥರ ಎಲ್ಲ ಬಿಲ್ಡ್ ಆಗಿದೆ, ಎಲ್ಲಾ ಕ್ಯಾರೆಕ್ಟರ್ಗಳು ಒಂಥರ ಎಲ್ಲರಿಗೂ ಹತ್ರವಾಗಿರ್ಬೇಕು ಅಂತ ಸಿನಿಮಾ ಮಾಡ್ಬೇಕು. ಸಿನಿಮಾ ಗೆದ್ರೆ ಹೋಲ್ ಸ್ಟೋರಿ ಚೆನ್ನಾಗಿ ಗೆಲ್ಬೇಕು. ಸೊ ಅವಾಗ ಎಲ್ಲರಿಗೂ ಎಷ್ಟು ಸಿಗುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ ಅನ್ನೋದು ಒಂದು ನನ್ನ ಮೈಂಡ್ ಅಲ್ಲಿ ಇತ್ತು. ಅಂಡ್ ನನ್ಗೆ ಇದು ನಾನ್ ಸೀರಿಯಲ್ ಮಾಡಿದ್ದು ಏನಿತ್ತು ಕ್ಯಾರೆಕ್ಟರ್ ಅದೇ ಜಾನರ್ ಇತ್ತು. ಅಂದ್ರೆ ಈಗ ಅನ್ಬೋದು ಅಂದ್ರೆ ಮಾಡಿರೋ ಜಾನರ್ ಇನ್ನೊಂದ್ಸಲ ಮಾಡೋದು ಯಾಕೆ ನೀವು ಚೂಸ್ ಮಾಡಿದೆ ಅಂತ. ನಂಗೆ ಅದೊಂದು ಸ್ಟ್ರಾಂಗ್ ಬಿಲೀಫ್ ಏನು ಅಂತಂದ್ರೆ ಆ ಕ್ಯಾರೆಕ್ಟರ್ ಎಲ್ಲರಿಗೂ ತಲುಪುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಅದೇ ತರ ಇದಿರ್ಬೇಕಾದ್ರೆ ಮೋಸ್ಟ್ಲಿ ನಂಗೆ ಅದು ಒಳಗಡೆಯಿಂದ ಅನ್ಸಿದ್ದೇನು ಅಂತಂದ್ರೆ, ಸಿನಿಮಾ ಬರ್ಬೇಕಾದ್ರೆ ಜನಗಳಿಗೆ ಸೀರಿಯಲ್ ಇಂದ ಎಷ್ಟು ಜನ ನೋಡಿದಾರಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಬಂದಾಗ ಈ ಕ್ಯಾರೆಕ್ಟರ್ ಇನ್ನೂ ಹೈಲೈಟ್ ಆಗ್ಬೇಕು, ಈ ತರ ಕ್ಯಾರೆಕ್ಟರ್ಗಳು ಜನ ನಮ್ ಸುತ್ತಮುತ್ತ ಇದಾರೆ ಅಂತ ಗೊತ್ತಾಗ್ಬೇಕು. ಜನಗಳಿಗೆ ಈ ತರ ಒಂದು ಯುನೀಕ್ ಕ್ಯಾರೆಕ್ಟರ್ ಕೂಡ ಒಂಥರ ಇಷ್ಟ ಆಗೋ ತರ ಅನ್ಸ್ಬೇಕು ಅಂತ ನಂಗೆ ಅನ್ಸಿತ್ತು. ಸೊ ದೆನ್ ನಾನು ಇದೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಚೂಸ್ ಮಾಡಿದೆ. 2 ಕತೆ ಕೇಳಿದೆ ಅವ್ರ ಹತ್ರ, ಬಟ್ ಇದೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸೊ ಟೈಟಲ್ಗೆ ಬಂದ್ರೆ ಅಂದ್ರೆ ಇಟ್ ಈಸ್ ವೆರಿ ಪರ್ಸನಲ್. ಯಾರಿಗೆ ಆದ್ರೂ, ನನಗಾಗ್ಲಿ ನಿನ್ಗಾಗ್ಲಿ, ತೀರ್ಥರೂಪ ತಂದೆಯವರಿಗೆ ನೀನೊಂದು ಇವತ್ತಿಗೆ ನಿಮ್ ತಂದೆ ಇದ್ದಿದ್ರೆ ತುಂಬಾನೇ ಖುಷಿ ಪಟ್ಟಿರೋರು. ನೀನು ಅವ್ರಿಗೆ ಆಸ್ ಅ ಮಗ ಒಂದ್ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ಅಂತ ನನಗನ್ಸುತ್ತೆ. ಅವ್ರು ಇದ್ದಿದ್ರೆ ನಿನ್ಗೆ ಏನ್ ಹೇಳಿರೋರು, ಒಂದು ಎಷ್ಟು ಖುಷಿ ಪಟ್ಟಿರೋರು, ನೀನ್ ಅವ್ರಿಗೆ ಏನ್ ಹೇಳ್ತಾ ಇದ್ದೆ, ಈ 3 ವಿಷಯ. ನನಗೆ ಒಂದ್ ಅದೇ ಅನ್ಸುತ್ತೆ ಯಾವಾಗ್ಲೂ, ಇದೊಂದು ಸಿನಿಮಾ ಆಗ್ತಿರೋ ಟೈಮಲ್ಲಿ ಡ್ಯಾಡಿದು ಲಾಸ್ಟ್ ಮೂಮೆಂಟ್ ಸ್ವಲ್ಪ ಸಿನಿಮಾ ಡಿಸ್ಕಷನ್ ನಡೀತಾ ಇತ್ತು. ಅಂದ್ರೆ ತೆಲುಗು ಅದು. ಸೀರಿಯಲ್ ಅಲ್ಲಿ ನೋಡಿ ಖುಷಿ ಪಟ್ಟಿದ್ದು, ಒಂದು ಸ್ಟೇಜ್ಗೂ ಕರ್ಕೊಂಡಿದ್ದೆಲ್ಲ ಅವಾರ್ಡ್ ಎಲ್ಲ ಕೊಡ್ಸಿದ್ರು, ಅದೆಲ್ಲ ನಾನು ನೋಡಿ ನಂಗೆ ಸಮಾಧಾನ ಇತ್ತು ಪರ್ಸನಲಿ. ಅವ್ರಿದ್ದಾಗ ಇದೆಲ್ಲ ಇತ್ತು ಅಂತ. ಸಿನಿಮಾ ಒಂದು ತೋರಿಸ್ಬಿಡ್ಬೇಕು, ಹೆಂಗಾರು ಮಾಡಿಬೇಕು ಅಂತ ನನ್ನ ಮನ್ಸಲ್ಲಿ ತುಂಬಾ ಅನಿಸ್ತಿತ್ತು. ಬಟ್ ಆ ಟೈಮಲ್ಲಿ ಅವರು ಇರ್ಲಿಲ್ಲ, ಇನ್ನೇನು ಶುರು ಆಗ್ಬೇಕು ಅನ್ನೋ ಟೈಮಲ್ಲಿ ಅವರು ಇರ್ಲಿಲ್ಲ. ಸೊ ಅದ್ ನಂಗೆ ಇವತ್ತಿಗೂ ಕಾಡುತ್ತೆ ಒಂಥರ. ಅಂದ್ರೆ ಟಿವಿಲಿ ತೋರ್ಸೋದು ಒಂಥರ, ಬಟ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದಾಗ ಅದ್ರ ಮಜಾನೇ ಬೇರೆ, ಅದು ಖುಷಿ ತಂದ್ಕೊಡೋ ಖುಷಿನೇ ಬೇರೆ. ಇವಾಗ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಬಟ್ ಎಲ್ಲೋ ಅದಕ್ಕೆ ನಾನು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಅರ್ಪಣೆ ಅಂತ ಅವ್ರಿಗೆ ಮಾಡಿದ್ದು. ಎಲ್ಲ ಒಳಗಡೆಯಿಂದ ಅನಿಸ್ತಾ ಇರೋದು ಏನಂದ್ರೆ, ಅವ್ರ ಆಶೀರ್ವಾದ ಇದ್ದಿದ್ಕೇನೆ ಮೋಸ್ಟ್ಲಿ ತೀರ್ಥರೂಪ ತಂದೆಯವರಿಗೆ ಏನೋ ಒಂದು ಟೈಟಲ್ ಸಿಗ್ತಿರೋ ನನಗೆ ಅಂತ ನನ್ಗೊಂದು ಸ್ಟ್ರಾಂಗ್ ಬಿಲೀಫ್. ಯಾಕಂದ್ರೆ ಎಲ್ಲರೂ ಒಂದು ಇನಿಷಿಯಲ್ ಫಸ್ಟ್ ಸಿನಿಮಾ ಅಂತ ಬಂದ್ರೆ ಒಂದು ಶಾರ್ಟ್ ಅಲ್ಲಿ ಇರುತ್ತೆ, ಏನೋ ಒಂದು ಕ್ಯಾಚಿ ಆಗಿರೋ ಒಂಥರ ಇರುತ್ತೆ. ಬಟ್ ನಮ್ದು ಟೈಟಲ್ ಇಡೀ ಸಿನಿಮಾದಲ್ಲೇ ಅದೊಂದು ಇಮೋಷನಲ್ ಇದೆ. ನಿಮ್ಮಪ್ಪ ನೋಡಿದ್ರೆ ನಿನ್ಗೆ ಏನ್ ಹೇಳಿರೋರು? ನನ್ನ ಪ್ರಕಾರ ನಮ್ಮಪ್ಪ ನೋಡಿದ್ರೆ ಅವತ್ತಿನ ದಿನಕ್ಕೆ ನಾನು ಯಾಕೆ ಹಂಗಿದ್ದೆ ಅನ್ನೋದನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರೆ. ಅಂದ್ರೆ ನಾನು ತುಂಬಾ ಪ್ರಶ್ನೆ ಮಾಡುವೆ, ನೀವ್ ಯಾಕೆ ಸುಮ್ಮನೆ ಎಷ್ಟೊಂದು ಅಂದ್ರೆ ಜಿಪ್ಪಣ ತರ ಮಾಡ್ತೀರಾ ಅಂತ, ಅಥವಾ ಅದ್ ಕೊಡ್ಸಲ್ಲ ಇದ್ ಕೊಡ್ಸಲ್ಲ, ಅಥವಾ ಯಾಕೆ ಹಿಂಗೆ ಇರ್ಬೇಕು, ಅದು ಯಾಕೆ ನಾನ್ ತುಂಬಾ ಕ್ವಶನ್ ಮಾಡ್ತಿದ್ದೆ. ಇರೋದೊಂದ್ ಲೈಫು ಜಿಂದಗಿ ಮಾಡ್ಬಿಡ್ಬೇಕು, ಯಾಕೆ ನೀವು ಅದನ್ನ ಇನ್ನ ಇದ್ ಮಾಡ್ತೀರಾ, ಬೈಕ್ ಕೊಡ್ಸಕ್ ಯಾಕೆ ಹಿಂದೆ ಮುಂದೆ ನೋಡ್ತೀರಾ. ತುಂಬಾ ಜಗಳ ಆಡಿದೀನಿ ಬೈಕ್ ಕೊಡ್ಸ್ಬೇಕಾದ್ರೆ. ಅವಾಗ ನನಗೆ ಇವತ್ತು ಅನ್ಸೋದು, ನನಗೆ ಇವಾಗ ನಾನ್ ಬೈಕ್ ಓಡಿಸ್ಬೇಕಾದ್ರೆ ನನಗೆ ಅಂದ್ರೆ ಇವಾಗ ಕಾರ್ ಓಡಿಸ್ಬೇಕು ಗೊತ್ತಾಗುತ್ತೆ. ಅಂದ್ರೆ
ಬೈಕ್ ಓಡಿಸ್ಬೇಕಾದ್ರೆ ಅವ್ರು ಬೈಕ್ ಕೊಡ್ಸಕ್ಕಲ್ಲ ಅವ್ರು ಭಯ ಇದ್ದಿದ್ದು, ಆ ವಯಸ್ಸಲ್ಲಿ ಕೊಡ್ಸಕ್ ಭಯ ಇತ್ತು ಅಷ್ಟೇ. ಅಂದ್ರೆ ಎಲ್ಲಿ ಬಿದ್ದಿಗಿದ್ದಿನಾರ ಆಗ್ಬಿಡ್ತಾನೋ, ಈ ವಯಸ್ಸಲ್ಲಿ ಇದೆಲ್ಲ ಕೊಟ್ರೆ ಎಲ್ಲ ಹಾಳಾಗ್ಬಿಡ್ತಾನೋ, ಆ ಒಂದು ಇಂಟೆನ್ಷನ್ ಇತ್ತು ಅಷ್ಟೇ. ಬಿಟ್ರೆ ಅವ್ರಿಗೆ ಒಳಗಡೆ ಇನ್ನೇನ್ ಬೇರೆ ಬೇರೆ ಭಾವನೆಗಳು ಇತ್ತು. ಅದೆಲ್ಲ ನಂಗೆ ಆ ಒಂದು ನಂಗೆ ಆವತ್ತಿನ ದಿನ ಅರ್ಥ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಅದಿದ್ರೆ ನಂಗೆ ಅದನ್ನೆಲ್ಲ ಆಗಿರೋದೇನೋ. ಆ ಟೈಮಲ್ಲಿ ನಾವು ಹಠ ಮಾಡ್ತಾ ಇದ್ದೋ, ನಮಗೂ ಬೈಕ್ ಕೊಡ್ಸು ಅಂತ ನಾವು ಜಗಳ ಮಾಡ್ತಾ ಇದ್ದೋ. ಇವತ್ತಿಗೆ ಬೇಜಾರಾಗುತ್ತೆ, ಇಲ್ಲ ಆ ಕಷ್ಟ ಏನು ಅಂತ ನಮಗ್ ಗೊತ್ತಾಗ್ಲಿ ಅದಾಗ್ಲಿ, ಅವ್ರು ಎಷ್ಟ್ ಕಷ್ಟ ಪಡ್ತಾ ಇದ್ರು ಅದ್ರ ಬೆಲೆ ಏನು ಅಂತ ನಮಗ್ ಗೊತ್ತಾಗದು. ಯಾ ಲೈಫ್ ಹ್ಯಾಸ್ ಟು ಗೋ ಆನ್. ಅಂಡ್ ನನಗೆ ಈ ಸಿನಿಮಾದಲ್ಲಿ ಬರೀ ತಂದೆ ಮಾತ್ರ ಅಲ್ಲದೆ ತಾಯಿ, ತಂದೆ, ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ನನ್ಗನ್ಸುತ್ತೆ. ಮೊನ್ನೆ ನಾನು ಸೆಲೆಬ್ರಿಟಿ ಶೋ ದಿನ ಸಿನಿಮಾ ನೋಡಿದಾಗ ಖುಷಿ ಆಗುತ್ತೆ ನನಗೆ. ಆಸ್ ಅ ಫ್ರೆಂಡ್, ನೀನೊಂದು ಮಾಸ್ ಸಿನಿಮಾನ ಚೂಸ್ ಮಾಡದೆ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾನ ಚೂಸ್ ಮಾಡಿರೋದು ಬಹಳ ಖುಷಿ ಆಯ್ತು, ಬಹಳ ಹೆಮ್ಮೆ ಆಯ್ತು. ಬಿಕಾಸ್ ಜನಗಳಿಗೆ ಯಾವತ್ತಿಗೂ ಫಸ್ಟ್ ಒಬ್ಬ ನಟನಾಗಿ ನಾವು ಪರಿಚಯ ಆಗ್ಬೇಕು, ಒಬ್ಬ ನಟನಾಗಿ ಇಷ್ಟ ಆಗ್ಬೇಕು. ಅದಾದ್ಮೇಲೆ ಆ ನಟ ಓಕೆ ನಮ್ಮ ಮನೆ ಪಕ್ಕದವನು ಅಂತ ಅನ್ಸಿದ್ಮೇಲೆ ಅವ್ನು ಫೈಟ್ ಮಾಡಿದ್ರು, ಮಾಸ್ ಅದಿದ್ರು ಅಕ್ಸೆಪ್ಟ್ ಮಾಡ್ತಾರೆ. ಈವನ್ ನಾನು ಅದನ್ನೇ ಫೀಲ್ ಮಾಡೋದು. ನನ್ ಮನ್ಸಲ್ಲಿ ಅದೇ ಇದ್ದು. ಅಂದ್ರೆ ಫಸ್ಟ್ ಜನ ಇವ್ ನಮ್ಮನೆ ಹುಡುಗ ಗುರು, ಇವನೇನ್ ತಪ್ಕೊಂಡು ನಂಗೆ ತಗೋತೀನಿ ಅನ್ನೋ ತರ ಒಂದ್ ಮನಸ್ಥಿತಿ ಬರ್ಬೇಕು. ಫಸ್ಟ್ ನಮ್ಮನೆ ಹುಡುಗ ಅನ್ಸ್ಕೊಳಕ್ ಒಂದ್ ಫ್ಯಾಮಿಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು. ಅವ್ರನ್ನ ನೋಡಿದಾಗ ಇವ್ ನನ್ ತಮ್ಮ ಅನ್ಸ್ಬೇಕು, ಇಲ್ಲ ನನ್ ಮಗ ಅನ್ಸ್ಬೇಕು, ಇವ್ರು ನಮ್ಮ ಅಣ್ಣ ಅಂತ ಅನ್ಸ್ಬೇಕು. ಕೋಪ ಇದ್ರು ಪರವಾಗಿಲ್ಲ, ನಮ್ಮವನು ಅಂತ ಅನ್ಸ್ಬೇಕು. ಅದೊಂದು ನನ್ ಮೈಂಡ್ಸಲ್ಲಿ ತುಂಬಾ ಇತ್ತು. ಅದು ನಂಗೆ ಬಹುಶಃ ಅದು ನಾನು ಸೀರಿಯಲ್ ಮಾಡಿದ್ರಿಂದ ನಂಗೆ ಅದ್ರದ್ದು ಆ ಫೀಲಿಂಗ್ ಅಲ್ಲಿಂದ ಅರ್ಥ ಆಯ್ತೇನೋ ಅಂತ ಅನ್ಸುತ್ತೆ. ಜನಗಳ ಮನ್ಸಲ್ಲಿ ಹೆಂಗ್ ನಾವು ಕೂರ್ತೀವಿ ಅನ್ನೋದು ಅಲ್ಲಿಂದ ನಂಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಹಂಗಾಗಿ ನಾನು ಸಿನಿಮಾನ ಈ ತರದೊಂದು ಚಾನಲ್ ಶುರು ಮಾಡ್ಬೇಕು ಅಂತ ಇತ್ತು. ಮಾಸಲ್ಲಿ ನಾವು ಒಂದ್ ಫಸ್ಟ್ ಬಂದ್ ಫೈಟ್ ಮಾಡ್ಬಿಡ್ಬೋದು, ರೊಮ್ಯಾಂಟಿಕ್ ಸೀನ್ಗಳು ಮಾಡ್ಬೋದು, ಅಥವಾ ಒಂದು ಡಾನ್ಸ್ ಮಾಡ್ಬಿಡ್ಬೋದು. ಅದೆಷ್ಟು ಕನೆಕ್ಟ್ ಆಗ್ತೀವೋ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಂದು ಪಾತ್ರದಲ್ಲಿ ನಾನು ಕನೆಕ್ಟ್ ಆಗ್ಬೇಕು ಅಂತ ಫಸ್ಟ್ ನನ್ನ ಇಂಟೆನ್ಷನ್. ಸೊ ನಿನ್ನ ಡೈರೆಕ್ಟರ್ ರಾಮನಹಳ್ಳಿ ಜಗನ್ನಾಥ್ ಅವರು, ಜಗನ್ ಅವ್ರದ್ದು ಹೊಂದಿಸಿ ಬರೆಯಿರಿ ನನಗೆ ಇಷ್ಟ ಆಗಿತ್ತು. ಅಂಡ್ ನೀನು ಜಗನ್ ಅವರೆಲ್ಲ ನನ್ನ ಬಿಗ್ ಬಾಸ್ ಟೈಮಲ್ಲಿ ಆಕ್ಚುಲಿ ವಿಡಿಯೋ ಎಲ್ಲ ಮಾಡಿಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು. ನಾನ್ ಕೇಳೋದು ಜಗನ್ ಅವರಿಗೆ ಒಂದು ಮಾತು ನೀನೇನಾದ್ರು ಹೇಳಬೇಕು ಅಂತಂದ್ರೆ ವಾಟ್ ಯು ವಾಂಟ್ ಟು ಸೇ ಆಸ್ ಅನ್ ಆಕ್ಟರ್? ಯಾಕಂದ್ರೆ ಈಸ್ ಅ ವೆರಿ ವೆಲ್ ಟ್ಯಾಲೆಂಟೆಡ್ ರೈಟರ್, ಆಸ್ ಅ ವೆರಿ ವೆಲ್ ನೋನ್ ಡೈರೆಕ್ಟರ್. ಯಾಕಂದ್ರೆ ಹೊಂದಿಸಿ ಬರೆಯಿರಿ ಥಿಯೇಟರ್ ಅಲ್ಲಿ ಅವ್ರಿಗೆ ಅಷ್ಟು ವರ್ಕೌಟ್ ಆಗಿಲ್ಲ, ಬಟ್ ಸಿನಿಮಾ OTT ಬಂದಾಗ ತುಂಬಾ ಇಷ್ಟಪಟ್ಟು ಜನ ಥಿಯೇಟರ್ ಅಲ್ಲಿ ನೋಡ್ಬೇಕಾಗಿತ್ತು ಈ ಸಿನಿಮಾನ ಅಂತ ಬೇಸರ ಮಾಡ್ಕೊಂಡಿದ್ದೆ. ಆ ಲಿಸ್ಟ್ ಅಲ್ಲಿ ನಾನು ಇದ್ದೀನಿ. ಅದಕ್ಕೆ ನಾನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ತೀರ್ಥರೂಪ ತಂದೆ ಅವರಿಗೆ ನಾನು ಫಸ್ಟ್ ಬಂದು ನೋಡಿದ್ದೀನಿ. ಅಂಡ್ ಐ ಲವ್ಡ್ ಇಟ್. ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಟು ಸಮಥಿಂಗ್ ಯು ಮೀನ್ ಡಿಸ್ಕ್ರೈಬ್ ಮಾಡೋದು ಅಂತ ಅಂದ್ರೆ ಅಬೌಟ್ ಹಿಮ್, ಟು ಹಿಮ್, ವಾಟ್ ಎವರ್. ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲಿಟ್ರಲಿ ಅವರು ಈಸ್ ಎ ಸೋಲ್ಫುಲ್ ಪರ್ಸನ್ ಅಂತ ನನಗೆ. ಅಂದ್ರೆ ತುಂಬಾ ಭಾವನೆಗಳಿರೋ ಮನುಷ್ಯ ಅವರು. ಅದಕ್ಕೊಂದು ನಾನು ಅವರು ಮತ್ತೆ ಪ್ರಶಾಂತ್ ಸರ್ ಮತ್ತೆ ಅವರು ಬರ್ದಿರುವಂತಹ ಡೈಲಾಗ್ ಅಲ್ಲಿ ನನ್ಗೆ ಅನ್ಸುತ್ತೆ, ಆ ಡೈಲಾಗ್ ಪ್ರತಿ ಒಂದ್ರಲ್ಲೂ ತುಂಬಾನೇ ಭಾವನೆ ಇದೆ. ಯು ಕ್ಯಾನ್ ಕಂಟಿನ್ಯೂ. ಲಿಟ್ರಲಿ ನನಗೂ ಆ ಒಂದು ಇನಿಷಿಯಲಿ ಪ್ರೀ ಪ್ರೊಡಕ್ಷನ್ ಹೋಗ್ತಿರ್ಬೇಕಾದ್ರೆ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಲ್ಲ ಅವ್ರ ಜೊತೆ. ಬರೀಬೇಕಾದ್ರೂ ಎಲ್ಲೋ ಒಂಥರ ಕನೆಕ್ಟ್ ಮಾಡ್ತಾರೆ, ಎಲ್ಲೋ ನಮ್ಮ ಭಾವನೆಗಳನ್ನ ಒಳಗಡೆಯಿಂದ ಎಳ್ದಿ ನಾವು ತಪ್ಪು ಮಾಡಿರೋ ನಮ್ಮ ಪಶ್ಚಾತ್ತಾಪಗಳೆಲ್ಲ ಎದ್ದು ಕಾಣಿಸ್ಬೇಕು, ನಾವು ಮಾಡಿರೋ ಒಳ್ಳೆ ಕೆಲಸಗಳು ಎದ್ದು ಕಾಣಿಸ್ಬೇಕು, ಅಥವಾ ಮುಂದೆ ನಾವು ಮಾಡೋ ಕೆಲ್ಸಗಳಿಂದ ಏನಾದ್ರು ಇದು ಇನ್ನೊಬ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು. ಆ ತರದೊಂದು ಥಾಟ್ ಅಲ್ಲಿ ಇಟ್ಕೊಂಡೆ ಬರೀತಾರೆ ಡೈಲಾಗ್. ಅದನ್ನೆಲ್ಲ ನನ್ಗೆ ಫಸ್ಟ್ ಹಂಗೆ ಹೇಳ್ಬೇಕಾದ್ರೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಅವರು ಇದು ಹೇಳ್ತಿರ್ಬೇಕಾದ್ರೆ ಯಾಕೆ ಈ ಕನ್ಸರ್ನ್ ಯಾಕಿದೆ ಇವ್ರಿಗೆ, ಇನ್ನೊಬ್ರು ಭಾವನೆ ಯಾಕೆ ಇವ್ರಿಗೆ ಎಷ್ಟು ಮ್ಯಾಟರ್ ಆಗ್ತಿದೆ ಅಂತ ನನ್ಗೆ ಅನಿಸ್ತಿತ್ತು. ಬಟ್ ಅವ್ರು ಆಸ್ ಎ ಪರ್ಸನ್ ಈಸ್ ಲೈಕ್ ದಟ್. ಒಂಥರ ಎಲ್ಲರ ಭಾವನೆಯನ್ನು ಅರ್ತ್ಕೊಂಡು, ಆಮೇಲೆ ನಾವು ಅದು ಪ್ರ್ಯಾಂಕ್ ಮಾಡಕ್ಕೂ ಟ್ರೈ ಮಾಡಿದ್ವಿ. ಅಷ್ಟು ಈಸಿಯಾಗಿ ಪ್ರ್ಯಾಂಕು ಆಗ್ಲಿಲ್ಲ, ಅವರು ಟ್ರಿಗರು ಆಗ್ಲಿಲ್ಲ. ಹಂಗೆ ಆ ಮನುಷ್ಯ ಒಂಥರ ಇನ್ನೊಬ್ರು ಭಾವನೆಗಳಿಗೆ ಬೆಲೆ ಕೊಟ್ಟಿರೋ ಮನುಷ್ಯ. ಅಂದ್ರೆ ತುಂಬಾ ಅರ್ಥ ಮಾಡ್ಕೊಂಡಿರ. ಅಂದ್ರೆ ಮನುಷ್ಯನ ಜೀವನ ಏನು, ಸಾವು ಮತ್ತೆ ಹುಟ್ಟು ಮಧ್ಯದಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಚೆನ್ನಾಗ್ ಗೊತ್ತು ಅವ್ರಿಗೆ. ಹಂಗಾಗಿ ಹೊಂದಿಸಿ ಬರೆಯೋನು ಹಂಗೆ ಬರ್ತಾರೆ. ಬದುಕು ಬಂದದ್ದು ಸ್ವೀಕರಿಸಿ ಹೆಂಗ್ ಅವರು ಸಪ್ರೇಟ್ ಆಗಿ ಇಟ್ಕೊಂಡು ತೋರಿಸಿದಾರ. ನಮ್ ಸಿನಿಮಾದಲ್ಲೂ ಅದೇ ಒಂಥರ. ಅಂದ್ರೆ ನೀವು ಬದುಕ್ತಿದ್ದೀರ ಗುರು, ನೀವು ನಿಮ್ ಲೈಫ್ ನ ಅಲ್ಲಿ ನೋಡಿ ಸಾಕು, ನೀವೇನೋ ಕಾಣ್ದಿರೋ ಪ್ರಪಂಚದ ಬಗ್ಗೆ
ಯೋಚನೆ ಮಾಡ್ಬಿಡಿ, ನಿಮ್ ಸುತ್ತಮುತ್ತಲ ಇರೋದು ಮಾತ್ರ ಯೋಚನೆ ಮಾಡಿ, ಆ ಭಾವನೆಗಳನ್ನ ಫಸ್ಟ್ ನೀವು ಬಿಲ್ಡ್ ಮಾಡ್ಕೊಳ್ಳಿ ಅಂತ ಪರ್ಸನ್. ಸೊ ಹಂಗಾಗಿ ನಂಗೆ ಆಸ್ ಎ ಪರ್ಸನ್ ನಂಗೆ ಅದೊಂದು ಇಷ್ಟ, ಭಾವನೆಗಳು ಇಷ್ಟ. ವೆರಿ ನೈಸ್. ಅಂಡ್ ನನಗೆ ಇನ್ನೊಂದು ಪ್ರಶ್ನೆ, ನಿನ್ ಫ್ಯಾನ್ಸ್ ಅಪ್ಪ, ನಿನ್ ಫ್ಯಾನ್ಸ್ ನಮ್ ರಿಷಿ ಸರ್ ಸಪೋರ್ಟ್ ಮಾಡ್ತಾ ಇದೀರಾ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ಅಂತ ಎಲ್ಲ ಫುಲ್ ಟ್ಯಾಗ್ ಮಾಡ್ತಾ ಇದಾರೆ, ನನಗೆ ಕಮೆಂಟ್ಸ್ ಮಾಡ್ತಾ ಇದಾರೆ. ಅಂಡ್ ಇದು ನಮ್ಗೆ ಮುಂಚೆಯಿಂದನೂ ಅಂದ್ರೆ ಮ್ಯೂಚುವಲ್ ಆಗಿ ನೀನ್ ನನಗೆ ಸಪೋರ್ಟ್ ಮಾಡಿದ್ದು ಬಿಗ್ ಬಾಸ್ ಅಲ್ಲಿ, ಆ ಟೈಮ್ಗೆ ರಿಷಿ ಸರ್ ಸಪೋರ್ಟ್ ಮಾಡಿದರೆ ನಾವು ವೋಟ್ ಮಾಡ್ತೀವಿ ಅಂತ ಎಷ್ಟೊಂದ್ ಜನ ಕಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಮ್ಯೂಚುವಲ್ ಆಗಿ ಆಗ್ತಾನೆ ಇದೆ, ನೀನ್ ನನಗೋಸ್ಕರ ಇನ್ನೆಲ್ಲೋ ಪೋಸ್ಟ್ ಮಾಡಿದಾಗ ಅವರು. ಸೊ ನಾನು ನಿನ್ ಕೇಳ್ಬೇಕಾಗಿರೋದು, ನಿನ್ ಫ್ಯಾನ್ಸ್ ಬಗ್ಗೆ ನೀನ್ ಒಂದ್ ಮಾತು ಹೇಳಿ, ಯಾಕಂತಂದ್ರೆ ದೇವ್ ಆಲ್ವೇಸ್ ಸ್ಟುಡ್ ಬೈ ಯು, ನಿನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನಿನ್ನ ಫ್ಯಾನ್ಸ್ ಗೆ ತೆಲುಗುನಲ್ಲಿ ಆಕ್ಚುಲಿ ನಿಂಗೆ ಯು ಹ್ಯಾವ್ ಹ್ಯೂಜ್ ಆಡಿಯನ್ಸ್ ಇನ್ ತೆಲುಗು ಸೀರಿಯಲ್ ಇದ್ರಲ್ಲಿ. ಆ ತೆಲುಗು ಸೀರಿಯಲ್ ಫ್ಯಾನ್ಸ್ ಏನಿದ್ದಾರೆ ಅವರು ನಿನ್ನನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಯಾಕಂದ್ರೆ ನಿನ್ ಪ್ರಿಯಮೈನ ನಾನಕು ಅಂತ ತೆಲುಗುಲು ಈ ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂತ ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಸೊ ಅವ್ರು ವೇಟ್ ಮಾಡ್ತಾ ಇದಾರೆ, ಅವ್ರಿಗೆ ನೀನ್ ಏನ್ ಹೇಳೋದಕ್ಕೆ ಇಷ್ಟ? ಮುಂಚೆ ನೀನ್ ಹೇಳ್ದಂಗೆ ತೆಲುಗು ಜನ ನಂಗೆ ತೋರಿಸೋ ಪ್ರೀತಿ ತುಂಬಾ ದೊಡ್ಡದು, ನನ್ಗೆ ಯೋಗ್ಯತೆಗೂ ಮೀರ್ ತೋರಿಸ್ಬಿಟ್ಟವ್ರು ಅವ್ರು. ನಾನು ಅದೇ ಹೇಳ್ತಿದ್ವಿ, ಎಲ್ಲಾ ಕಡೆ ಅದೇ ಹೇಳ್ತಾ ಇದೀನಿ. ಅಂದ್ರೆ ಈಗ ಮೊನ್ನೆ ನಾನು ಫಸ್ಟ್ ಡೇ ಶೋಗೆ ಅಂದ್ರೆ ಇಲ್ಲ ನಾನು ಒಪ್ಪಲ್ಲ ಅದನ್ನ, ನಾನು ಒಪ್ಪಲ್ಲ. ಯಾಕೆ ಅಂತಂದ್ರೆ ನಿನ್ಗೆ ಆ ಯೋಗ್ಯತೆ ಇರೋದಕ್ಕೇನೆ ನಿಂಗೆ ಅವ್ರ ಪ್ರೀತಿ ಕೊಟ್ಟಿರೋದು ಇತ್ತು. ಅವ್ರು ನನ್ಗೆ ಯೋಗ ಅನ್ಸುತ್ತೆ, ಅವರೇ ನನ್ಗೆ ಯೋಗ ತಂದ್ಕೊಟ್ಟಿರೋದು ಅನ್ಸುತ್ತೆ, ಹಂಗೆ ಹೇಳ್ತೀನಿ ಬೇಕಿದ್ರೆ. ಅಂದ್ರೆ ಈಗ ಮೊನ್ನೆನೂ ಅಷ್ಟೇ ಫಸ್ಟ್ ಡೇ ಸಿನಿಮಾ ರಿಲೀಸ್ ಆದಾಗ ಒಂದು ಹುಡುಗಿ ಹೈದರಾಬಾದ್ ಇಂದ ಬಂದಿರೋದು ನೋಡಕ್ಕೆ. ಅವ್ರು ಅಲ್ಲಿಂದ ಬಂದು ಬಸ್ ಮಾಡ್ಕೊಂಡು ಇಲ್ಲಿ ಎಲ್ಲಿರ್ತಾರೇನೋ ಗೊತ್ತಿಲ್ಲ, ಎಲ್ಲಿ ಏನು ಅಂತ ಪ್ಲಾನ್ ಇಲ್ಲ, ಅವ್ರಿಗೆ ಯಾರು ಪರಿಚಯನೂ ಇಲ್ಲ, ಅದ್ ನೋಡ್ಬೇಕು ಅನ್ನೋಕ್ಕೋಸ್ಕರ ಫಸ್ಟ್ ಡೇನ ಅಲ್ಲಿಂದ ಬಂದಿದ್ದಾರೆ. ನನಗೆ ಅದೆಲ್ಲ ತುಂಬಾ ದೊಡ್ಡದು ಅನ್ಸುತ್ತೆ, ಅವ್ರ ಎಫರ್ಟ್, ಆಮೇಲೆ ಅವ್ರು ತೋರ್ಸೋ ಪ್ರೀತಿ, ಅಂದ್ರೆ ಹಂಗ್ ಕನೆಕ್ಟ್ ಆಗ್ಬಿಟ್ಟಿದ್ರು ಆ ಕ್ಯಾರೆಕ್ಟರ್, ನಾನು ಮಾಡಿ ಸೀರಿಯಲ್ ಕ್ಯಾರೆಕ್ಟರ್ಗೆ. ಸೊ ಅವ್ರಿಗೆಲ್ಲ ನಾನು ಇದನ್ನ ತೆಲುಗುಲ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನೇ, ನಾನು ಆ ಫ್ಯಾನ್ಸ್ಗೆ ನಾನು ರೀಚ್ ಆಗ್ಬೇಕು, ಅವ್ರಿಗೆ ಆ ತೋರಿಸಿದ ಪ್ರೀತಿನ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತನೋಸ್ಕರನೇ ನಾನು ಇದು ತೆಲುಗು ಅಂಡ್ ಕನ್ನಡ ಎರಡು ಅಂತಾನೆ. ಹಂಗಾಗಿ ಕನ್ನಡದಲ್ಲಿ ಬಂದಿದ್ದೀವಿ, ಈಗ ತೆಲುಗುಲ್ ಬರಬೇಕು, ವೆರಿ ಸೂನ್ ಬರ್ತೀವಿ. ವೆರಿ ನೈಸ್. ಸೊ ನಿನ್ ಫ್ಯಾನ್ಸ್ ಎಷ್ಟೊಂದ್ ಜನ ರಿಷಿ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಮುಖೇಶ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಫ್ಯಾನ್ಸ್ ನಿನ್ನ ಏನಂತ ಕರಿಬೇಕು? ನಿಹಾರ್ ಅಂತ ಕರಿಬೇಕಾ, ರಿಷಿ ಅಂತ ಕರಿಬೇಕಾ, ಮುಖೇಶ್ ಅಂತ ಕರಿಬೇಕಾ? ನೆಕ್ಸ್ಟ್ ಇನ್ ಯಾವ್ದಾರು ಫ್ಯೂಚರ್ ಅಲ್ಲಿ ಯಾವ್ದಾರ ಹೆಸರು ಬರುತ್ತಾ? ಈಗ ಯಾರೋ ಮೊನ್ನೆ ಹೇಳಿದ್ರು, ಅದೇ ನೀವು ಪೃಥ್ವಿ ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ನಿಮ್ ಹೆಸರು ಮರ್ತೋಗ್ತೀವಿ, ಪೃಥ್ವಿ ಅಂತ ಕರಿತೀನಿ ಅಂತ ಹೇಳಿದ್ರು. ಅಂದ್ರೆ ಹಂಗೆ ಪಾತ್ರಗಳಿಗೆ ಹೆಂಗೆ ಅವ್ರು ಕನೆಕ್ಟ್ ಆಗ್ತಾರೋ ಹಂಗ್ ಕರೆದ್ರೆ ನಂಗೆ ಖುಷಿ. ಅಂದ್ರೆ ಆ ಪಾತ್ರ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಆ ಹೆಸರು ಅವ್ರ ಮನ್ಸಲ್ಲಿ ಉಳಿತು ಅಂತ ಅರ್ಥ. ಸೊ ಹೆಂಗ್ ಕರೆದ್ರು ಖುಷಿ. ಅದೇ ನೀವು ಹೇಳ್ದಂಗೆ ಅವ್ರ ಹೆಸರು ಎಲ್ಲ ಹಾಕ್ಸ್ಕೊಂಡು ಟ್ಯಾಟೋ ಹಾಕ್ಸ್ಕೊಂಡಿರೋದು ತುಂಬಾ ದೊಡ್ಡದು, ಬೇಡ ಆ ತರ ಮಾಡೋದು ಬೇಡ. ಆ ಪ್ರೀತಿ ಗೊತ್ತು ನಂಗೆ, ತುಂಬಾ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ, ಬಟ್ ಆ ತರದ್ದು ಆಗದ್ ಬೇಡ. ಅಫ್ಕೋರ್ಸ್. ಸೊ ನಿನಗೆ ನನ್ ಸಿನಿಮಾ ನೋಡೋಂಗ್ ಹಿಂಗೇನಂತ ನಾನ್ ಫಸ್ಟ್ ಟೈಮ್ ಅಂದ್ರೆ ಕಾರ್ತಿಕ್ನ ಎಲ್ಲ ನಾನು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ನಾನು ಕಾರ್ತಿಕ್ನ ನೋಡಿರೋದೇ ಒಂಥರ ನಕ್ಕೊಂಡು ಮಜಾ ಮಾಡ್ಕೊಂಡಿರ್ತಾನೆ. ಬಿಗ್ ಬಾಸ್ ಅಲ್ಲಿ ಅಷ್ಟೇ ಹತ್ತಿರೋದು ನೋಡಿದ್ ನಾನು. ನಾವು ಇಷ್ಟು ವರ್ಷದಲ್ಲಿ ಅವ್ನ ಹತ್ತಿರೋದು ಡೌನ್ ಆಗಿರೋದು ನಾನು ನೋಡೇ ಇಲ್ಲ. ಅವ್ನಿಗೆ ಏನೇ ಆಗಿದ್ರು ಏನೇ ಇದ್ರು ಮನ್ಸಲ್ಲಿ ಹಿಡ್ಕೊತಾನೆ ಬಿಟ್ರೆ, ನಾನ್ ನೋಡ್ದಾಗ ಅವ್ನು ಎಮೋಷನಲಿ ಇಸ್ ನಾಟ್ ಎ ವೀಕ್ ಪರ್ಸನ್. ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ, ಅದ್ ಬಿಟ್ರೆ ನಮ್ ಸಿನಿಮಾ ನೋಡ್ಬೇಕಾದ್ರೆ ಎಮೋಷನಲ್ ಆದ. ನನ್ಗೆ ಗೊತ್ತಿರಲಿಲ್ಲ, ಅಂದ್ರೆ ಓಕೆ ಹುಡುಗಿರೋ ಹಂಗ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ನೀನ ನೋಡೋಕ್ ತುಂಬಾ ಎಮೋಷನ್ ಆಗಿ ಕಣ್ಣ ನೀರ್ ಕಟ್ಕೊಂಡಿದ್ ನೋಡ್ಲಿಲ್ಲ. ಅದು ಆಕ್ಚುಲಿ ನಾನು ಐ ಆಮ್ ಅ ವೆರಿ ಎಮೋಷನಲ್ ಪರ್ಸನ್. ನಂಗೆ ತುಂಬಾ ಅಂದ್ರೆ ಸಿನಿಮಾ ನೋಡುವಾಗ ತುಂಬಾ ಕನೆಕ್ಟ್ ಆಗ್ಬಿಡ್ತೀನಿ. ಅಲ್ಲಿ ಪಾತ್ರಗಳು ನಗುವಾಗ ನಂಗೂ ನಗು ಬರುತ್ತೆ, ಅಲ್ಲಿ ಒಂದಷ್ಟು ಇಮೋಷನಲ್ ಸೀನ್ ನಡೆಯುವಾಗ ನಂಗೂ ಅಳು ಬರುತ್ತೆ. ತೀರಾ ಪರ್ಸನಲ್ ಇದ್ದಾಗ ಅಫ್ಕೋರ್ಸ್ ನಾವೇನ್ ಜಾಸ್ತಿ ತೋರ್ಸ್ಕೊಳಕ್ ಹೋಗಲ್ಲ. ಈ ಸಿನಿಮಾದಲ್ಲಿ ನನಗೆ ಎಷ್ಟೋ ಕಡೆ ತುಂಬಾನೇ ಕನೆಕ್ಟ್ ಆಯ್ತು ನನ್ಗೆ. ಅದು ನನಗೆ ಗೊತ್ತಿಲ್ಲದೆ ಆಗಿದ್ದದು, ನನ್ನ ಕಣ್ಣಲ್ಲಿ ನೀರು ತುಂಬಿದ್ದು. ಯಾಕೆ ಅಂದ್ರೆ ಒಬ್ಬ ಮಗನಾಗಿ ಆ ಒಂದಷ್ಟು ಅವನಲ್ಲೇ ಒಂದಷ್ಟು ತುಮುಲಗಳಿರುತ್ತೆ. ತಾಯಿ ಜೊತೆ ಅವನ್ಗೆ ರಿಫ್ಟ್ ಆಗ್ತಾ ಇರತ್ತೆ ಬಹಳ ಚಿಕ್ಕ ವಯಸ್ಸಿಂದ. ಅದಾದ್ಮೇಲೆ ತಂದೆ ನೋಡ್ಕೊಂಡು ಹೋಗೋದು, ಆ ರೀತಿ ಒಂದಷ್ಟು ವಿಷಯಗಳು ಅಲ್ಲೊಂದು ರಿಯಲೈಸೇಷನ್ ಆಗೋದು, ಇದೆಲ್ಲ ನಮಗೂ ಪರ್ಸನಲ್ ಲೈಫ್ಗೂ ತುಂಬಾ ಕನೆಕ್ಟ್ ಆಗ್ತಾ ಹೋಯ್ತು. ನಮಗೂ ಹೋಗಿ ಇಲ್ಲಪ್ಪ, ನಮ್ ತಾಯಿ ಜೊತೆ ನಾವು ಟೈಮ್ ಕೊಡ್ತಾ ಇಲ್ಲ, ನಾವು ಅವ್ರ ಜೊತೆ ಮಾತಾಡಿಸ್ಬೇಕು, ಅವ್ರ ಜೊತೆ ರೆಗ್ಯುಲರ್ ಆಗಿ
ಕೆಲವು ಸಲ ಏನಾಗ್ಬಿಡುತ್ತೆ ನಮ್ ಲೈಫಲ್ಲಿ ನಾವು ನಮ್ ಕೆಲ್ಸದಲ್ಲಿ ಮುಳುಗೋಗಿ ನಾವು ಅಂದ್ರೆ ಡೈಲಿ ಬೆಳಿಗ್ಗೆ ಊಟ ಆಯ್ತಾ ಅದೆಲ್ಲ ನಡೀತಾ ಇರುತ್ತೆ, ಆದ್ರೆ ಅವ್ರ ಜೊತೆ ಒಂದಷ್ಟು ಕೂತು ಮಾತಾಡಿದಾಗ ಅವ್ರ ನೋವೇನು, ಅವ್ರ ಬೇಜಾರೇನು ಇವೆಲ್ಲ ಗೊತ್ತಾಗೋದು ಅವಾಗ. ಸೊ ಇದನ್ನೆಲ್ಲ ಸಿನಿಮಾ ನೋಡಿದಾಗ ಸುಮಾರು ಕಲ್ತಿದ್ದೀನಿ. ಈ ಸಿನಿಮಾದಲ್ಲಿ ಮಾತಿನ ಮೂಲಕ ಎಷ್ಟೊಂದು ಹೇಳಿದಾರೆ, ನನಗೆ ಲೈಫ್ಗೆ ಅಳವಡಿಸ್ಕೊಳ್ಳುವಂಥದ್ದು ಸುಮಾರು ಸಿಕ್ತು, ಒಂದಷ್ಟು ಮೆಸೇಜ್ ಇತ್ತು. ಹಂಗಾಗಿ ತುಂಬಾ ಕನೆಕ್ಟ್ ಆದೆ ನಾನು ತೀರ್ಥರೂಪ ತಂದೆಯವರಿಗೆ ಈಗ. ಸೊ ಇನ್ ದಟ್ ಕೇಸ್ ಐ ಹ್ಯಾವ್ ಟು say thanks to director for writing such a wonderful lines and giving us a wonderful scenes, entire film I must say. And Manjur, if you have to ask anything you ಕೇಳಬಹುದು. ನಾವು ಫಸ್ಟ್ ಟೈಮ್ ಮಂಜು ಅವ್ರನ್ನ ಕೂರಿಸ್ಬಿಟ್ಟಿದೀವಿ. ಆಗಿಂದ ಒಳ್ಳೆ ಗೊಂಬೆ ಅಲ್ಲ ನನ್ನ ಬೆಂಗಳೂರಿಂದ ಕರೆಸ್ಬಿಟ್ಟು ಇವ್ರಿದ್ರೆ ಮಾತಾಡ್ತಾರಲ್ಲ ಅಂತ. No, Manju, it's very sweet of you for doing this. ಅದಕ್ಕಿಂತ ಜಾಸ್ತಿ ಹೊಗಳಲ್ಲ ನಾನು ನಿಮ್ಗೆ. ಥ್ಯಾಂಕ್ ಯು. ಯಾಕೆ ಹೊಗಳಲ್ಲ? ಹೊಗಳಬೇಕು. ಹೊಗಳಿ. ಆಗ್ಲಿಂದ ನಿಮ್ಮ ನಾಣ್ಯಂಗ್ ನೆಚ್ಕೋಬೇಕು, ಪೇಷನ್ಸ್ ನೆಚ್ಕೋಬೇಕು, ಎರಡು ಒಂದೇ. ನಿಮ್ ಸೈಲೆನ್ಸ್ ನೆಚ್ಕೋಬೇಕು. ಹೆಂಗ ಅನಿಸ್ತಿದೆ ನಿಮಗೆ ಈಗ ಸೈಲೆಂಟ್ ಆಗಿ ಕೂತಿದ್ರೆ ಏನೋ ಕೇಳಿ ನಮ್ಗೆ ಮಾತಾಡ್ಸ್ಬೋದಾದ್ರೆ ಮಂಕಾಗೋದ್ರೆ ನಾವ್ ನೋಡ್ತೀರಿ. ಮೈಸೂರು ಬಾಯ್ಸ್ ಅಂದ್ರೆ ಆತರ, ಮೈಸೂರು ಅಂದ್ರೆ ಹಂಗೆ. ಈಗ ಏನ್ ಗೊತ್ತಾ, ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಗಳಿದ್ದಂಗೆ, ಗೊತ್ತಾಯ್ತಾ? ಮೋಸ್ಟ್ ಆಫ್ ದ ಕಲಾವಿದ್ರು ಫ್ರಮ್ ಮೈಸೂರು. ಸೊ ನನಗೂ ಬಿದ್ದಿದ್ದಾರೆ ಹುಡುಗಿರು ಜಾಸ್ತಿ ಜನ ಮೈಸೂರವ್ರು. ಮೈಸೂರವ್ರ? ಹೌದಾ? ಮೈಸೂರು ಹುಡುಗಿರು ಬಿದ್ದವ್ರು ಅಂತ ಅಲ್ಲ, ಬೀಳೋದ್ ಬೇರೆ, ಬೀಳ್ತಾ ಇರ್ತಾರೆ ಪಾಪ, ಅವ್ರವ್ರ ಎಡವು ಬೀಳ್ತಾ ಇರ್ತಾರೆ. ನೀವ್ ಏನಿಗೆ ಬೀಳ್ತೀರಿ? ಹಲೋ, ಮೈಸೂರವ್ರು ಆಗಿದ್ರು ಕೂಡ ನಿಮ್ಮಿಂದ ಬಂದಿರ್ತಾರೆ, ಬಟ್ ನಾವು ಬೇರೆಯವರು ಆಗಿದ್ರು ಕೂಡ ಮೈಸೂರು ಹುಡುಗಿನ ಬೀಳ್ಸ್ಕೊಂಡಿದೀವಲ್ಲ, ಸೊ ಹಾಗಾಗಿ. ಎಸ್ ಸರ್. ಈಗ ನೀವು ಇಷ್ಟೆಲ್ಲ ಕ್ವಶನ್ಸ್ ಕೇಳಿದ್ರಿ, ಆದ್ರೂ ಒಂದು ಕ್ವಶನ್ ಬಿಟ್ಟಿದ್ದಾರೆ. ಬಿಟ್ಟಿದ್ದೀನ? ಎಸ್. ನನ್ ಮನ್ಸಲ್ಲಿ ಏನೇನ್ ಪ್ರಶ್ನೆ ಬಂತು ಎಲ್ಲ ಕೇಳಿದೀನಿ. ಬಿಟ್ಟಿದೀನಿ ಅಂದ್ರೆ ಅದೇನ್ ಇರ್ಬೇಕು ನೀವೇ ಹೇಳಿ. ತೀರ್ಥರೂಪ ತಂದೆಯವರಿಗೆ ಅಂತ ಹೇಳ್ಬಿಟ್ಟು ನಿಮ್ಮ ಡ್ಯಾಡಿಗೆ ಈ ಒಂದು ಸಿನಿಮಾವನ್ನ ಡೆಡಿಕೇಟ್ ಮಾಡಿದ್ದಾರೆ. ಸದ್ಯಕ್ಕಂತೂ ಡ್ಯಾಡಿ ಇಲ್ಲ, ಮೇಲ್ಗಡೆಯಿಂದ ಆಶೀರ್ವಾದ ಮಾಡಿರ್ತಾರೆ. ಅಮ್ಮ ನೋಡಿ ಏನ್ ಹೇಳಿದ್ರು? ಹೆಂಗಿತ್ತು ಅವರ ಒಂದು ಭಾವನೆಗಳು? ನಮ್ಮಮ್ಮ 3-4 days ಮಾತಾಡಕ್ಕೂ ಆಗಿರ್ಲಿಲ್ಲ. ಬಟ್ ಫಸ್ಟ್ ದಿನ ನೋಡಿದಾಗ ಮಾತ್ರ ಬೆಳಗ್ಗೆಯಿಂದ ಫೋನ್ ಮಾಡಿದೆ. ಅವರು ಕಂಟಿನ್ಯೂಸ್ 3 ಶೋ ನೋಡೋರು ಒಂದೇ ದಿನ. ಫಸ್ಟ್ ದಿನ 3 ಶೋ ನೋಡೋರೆ. ಮಧ್ಯಾಹ್ನ, ಸಂಜೆ ಮತ್ತೆ ರಾತ್ರಿ ಶೋ 3 ಊಟ ಹೋಗಿದ್ದಾರೆ. ಸೊ ಹೋಗಿ ರಾತ್ರಿ 12 ಒಂದು ಫೋನ್ ಮಾಡಿದೆ, ಮಲಗ್ಬಿಟ್ಟಿದ್ದಾರೆ ಏನೋ ಅಂತ ಅನ್ಕೊಂಡು. ಎತ್ಲಿಲ್ಲ ಫಸ್ಟ್. ಆಮೇಲೆ ಮತ್ತೆ ಅವರೇ ಕಾಲ್ ಮಾಡಿದ್ರು, ಖುಷಿ ಆಯ್ತು. ಹಿಂಗೆ ಎತ್ಬಿಟ್ಟು, ಇಲ್ಲ ಚೆನ್ನಾಗ್ ಮಾಡಿದ್ಯಾ, ಚೆನ್ನಾಗಿದೆ ತುಂಬಾ, ನಿಮ್ ಡ್ಯಾಡಿನ ಜ್ಞಾಪನ ಬಂತು ಅಂತ ಹೇಳಿದ್ರು. ಅಂದ್ರೆ ನನ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ. ನಂಗೊಂಥರ ಅಂದ್ರೆ ಯಾವತ್ತೂ ಹೇಳಿರಲಿಲ್ಲ ನಮ್ಮಮ್ಮ ಹಿಂಗೆ ಡ್ಯಾಡಿ ನೆನಪಾದ್ರು ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಈ 1-2 ವರ್ಷದಲ್ಲಿ ಅವರು ನಾವು ನೆನ್ಸ್ಕೊಂಡು ಡ್ಯಾಡಿ ನೆನಪಾಗ್ತೀರ ಆತರ ಯಾವತ್ತಂದ್ರೆ ಅಷ್ಟೊಂದು ಎಮೋಷನಲ್ ಮಾತಾಡಿರಲಿಲ್ಲ. ಸಿನಿಮಾ ನೋಡ್ಬಿಟ್ಟಂಗ ಅಂದ್ರು. ಹಂಗಂದ ತಕ್ಷಣ ನಂಗೊಂದ್ ಸ್ವಲ್ಪ ಇದಾಯ್ತು. ಅಂದ್ರೆ ಅವ್ರು ಎಷ್ಟು ಮಿಸ್ ಮಾಡ್ಕೋತಿರ್ಬೋದು ನಮ್ಮ ಅಪ್ಪನ. ಈಗ ಒಂಥರ ನನಗೆ ಸಿಂಗಲ್ ಪೇರೆಂಟ್ ಆಗಿದ್ದಾರೆ. ನಾನೀಗ ಮೈಸೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಓಡಾಡ್ತೀನಿ. ಅಲ್ಲಿ ಅವ್ರು ಒಬ್ಬರೇ ಇರ್ತಾರೆ ಅಲ್ಲಿ. ನನ್ಗೊಂಥರ ಹಿಂಸೆ ಆಯ್ತು. ಒಂಥರ ಒಳಗಡೆಯಿಂದ ಅವ್ರದ್ದು ಏನ್ ನಡೀತಿದೆ ಅವ್ರ ಮನ್ಸಲ್ಲಿ, ಇವಾಗ ಏನೇನ್ ಆಗ್ತಿದೆ ಅಂತ ಒಂದ್ ಸ್ವಲ್ಪ ಹಿಂಸೆ ಆಯ್ತು. ಬಟ್ ಖುಷಿಯಾಗಿದ್ದೇನು ಅಂತಂದ್ರೆ ಸಿನಿಮಾ ತುಂಬಾ ಇಷ್ಟಪಟ್ರು. ಈ ತರದ ಒಂದು ಸ್ಟಾರ್ಟಿಂಗ್ ಬೇಕಿತ್ತು, ಜನರುಗಳು ತುಂಬಾ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಖುಷಿ. ತೆಲುಗುಗೆ ಹೋಗ್ತಿರೋದ್ರಿಂದ ತೆಲುಗುವಲ್ಲಿ ಯಾವತ್ತು ರಿಲೀಸ್ ಪ್ಲಾನ್ ಇಟ್ಕೊಂಡಿದ್ರಾ? ಸೊ ನಿಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ, ತೆಲುಗು ಆಡಿಯನ್ಸ್ಗೆ? ನಾನು ತೆಲುಗು ಆಡಿಯನ್ಸ್ಗಿಂತ ಫಸ್ಟ್ ನಮ್ಮ ಕನ್ನಡ ಜನತೆಗಳ ಮನಸ್ಪೂರ್ವಕ ಕೇಳ್ಕೊಳ್ಳೋದು ಏನಂದ್ರೆ, ಫಸ್ಟ್ ನಮ್ಮ ಕನ್ನಡ ಜನಗಳು ನಮ್ಮ ಸಿನಿಮಾನ ಫುಲ್ ನೋಡ್ಲಿ, ಅವ್ರ ಪ್ರೀತಿ ನಂಗೆ ಸಿಗ್ಬೇಕು ಈಗ ಫಸ್ಟ್. ಅದಾದ್ಮೇಲೆ ನಾನು ಈಗ ಡೆಫಿನೆಟ್ಲಿ ತೆಲುಗು ಅವ್ರದ್ದು ಪ್ಲಾನ್ ಮಾಡ್ತಾ ಇದ್ವಿ. ಡಿಸ್ಕಷನ್ ಇದೆ, ಜಗನ್ ಸರ್ ಎಲ್ಲ ಮಾತಾಡ್ತಿದ್ದಾರೆ, ರವೀಂದ್ರ ವಿಜಯ್ ಅವರು ಕೂಡ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ. ಇದಾಗ್ತಿರಂಗೆ ನೋಡ್ಕೊಂಡು ಒಳ್ಳೆ ಪ್ಲಾನ್ ಮಾಡ್ಕೊಂಡು, ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಿರೋದ್ರಿಂದ ಅದೆಲ್ಲ ಮುಗಿಸ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ಡೇಟ್ ಇನ್ನೂ ಫಿಕ್ಸ್ ಆಗಲ್ಲ? ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ನಿನಗೇನು ಅನ್ಸುತ್ತೆ ಮಚ್ಚ? ಅಂದ್ರೆ ನಂದು ಒಂದು ಜರ್ನಿ ಒಂದೇ ಹೇಳ್ಬೇಕು ಅಂತಂದ್ರೆ, ಇಬ್ರು ಅಂದ್ರೆ ಕಲಾವಿದರಾಗಬೇಕು ಅಂತ ಅನ್ಕೊಂಡು ಶುರುವಾಗಿದ್ದು. ಇವನೇ ಫಸ್ಟ್ ನಮ್ದಲ್ಲಿ ಹೀರೋ ಆಗಿದ್ದು. ಆ ಹೆಮ್ಮೆ ನನಗಿದೆ. ಯಾಕೆಂದ್ರೆ ಸ್ಮಾರ್ಟ್ ಇದ್ದ ಈಗಲೂ ಇದಾನೆ, ಅದು ಬೇರೆ ವಿಷಯ. ಆಗ ಸ್ವಲ್ಪ ಕ್ಲೋಸ್ ನೀನೇ ಇರ್ತೀವಿ ಬಿಡ. ಇನ್ನೊಂದೇನ್ ಗೊತ್ತಾ, ಫಸ್ಟ್ ಅವರೇ ಹೀರೋ ಆಗಿದ್ದು. ಬಟ್ ಅವ್ರು ನಿಮ್ಮ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಯಾರು ಹೇಳಿ?
ನೀವೇ ಹೌದಾ? ಅವ್ರು ಇದನ್ನ ಏನ್ ಗೊತ್ತಾ ಇದು? ಎಲ್ಲಾ ಪ್ರತಿ- ಕಡೆ build-ups. ಅಲ್ಲ ನಾನು ಮೊನ್ನೆ ನಾನು ಪ್ರತಿ ಇಂಟರ್ವ್ಯೂ ಅಲ್ಲೂ ಇದನ್ನ ಹೇಳ್ತಾರೆ. ಆಯ್ತು ಗೊತ್ತು ಬಂತು. ಮರ್ತೋಗಿದಾರೇನೋ ಅಂತ ರಿಮೈಂಡ್ ಮಾಡ್ತಿರ್ತೀವಿ. ಮರೆಯಲ್ಲ ಬಟ್ ಥ್ಯಾಂಕ್ ಯು. ಇನ್ನೊಂದ್ಸಲಿ ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಒಂದ್ಸಲಿ ನಿಮ್ಗೆ ಎವ್ರಿ ಕ್ವಶನ್ ಮಧ್ಯ ನಾನ್ ನಿಮ್ಗೊಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಏನಕ್ಕೆ? ಅದೇ ನಾನು ಫಸ್ಟ್ ಇಂಟರ್ವ್ಯೂ ಮಾಡಿದ್ದೀನಲ್ವಾ ಅದಕ್ಕೆ. ಇಲ್ಲ ಅಂದ್ರೆ ಫಸ್ಟ್ ನಮ್ದಲ್ಲಿ ಇವ್ನು ಫಸ್ಟ್ ಹೀರೋ ಆಗಿದ್ವಿ. ಅಂದ್ರೆ ನಮ್ಗೆ ಗೊತ್ತಿರಂಗೆ ಹರ್ಷನ್ ಎಲ್ಲ ಸೇರಿ ಒಂದ್ 4-5 ಜನ ಅಭಿ ಎಲ್ಲ ಸೇರಿ ಒಂದ್ 5 ಜನ ಹೀರೋ ಆಗಿದೀವ. ನಮ್ ಸರ್ಕಲ್ ಅಲ್ಲಿ ಒಂದ್ ಆಗಿದ್ವಿ ಎಲ್ಲ ಸೀರಿಯಲ್ ಎಲ್ಲ ಸೇರಿ. ಇವ್ ನಮ್ದಲ್ಲಿ ಫಸ್ಟ್ ಇವನೇ ಹೀರೋ ಆಗಿದ್ದು. ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೆ ಇವನೇ. ಅಂಡ್ ಫ್ಯಾಷನ್ ಶೋ ಅಂತ ಅನ್ಕೊಂಡು ಫುಲ್ ಬಾಡಿ ಗಿಡಿ ಎಲ್ಲ ಬರ್ಸ್ಕೊಂಡು ಅಣ್ಣ ಆಗ್ಲೇ 6 ಪ್ಯಾಕ್ಸ್ ಮಾಡ್ಕೊಂಡು ಅದ್ರಲ್ಲೇನೋ ಅವಾರ್ಡ್ ಬಂತು. ಬೆಸ್ಟ್ ಫೋಟೋಜೆನಿಕ್ ಅಂತ. ನಿಮ್ಗೆ ಯಾವ್ದು ಬಂದಿದೆ ಹೇಳಿ? ನಂದು ಮಿಸ್ಟರ್ ಮೆಸ್ಮರೈಸರ್. ಮೆಸ್ಮರೈಸರ್. ಬಟ್ ಸೇಮ್ ಇರಲಿಲ್ಲ. ಇವನ್ ಬೇರೆ ಶೋ, ನಂದು ಬೇರೆ ಶೋ. ಓಕೆ. ನಮ್ದು ಏನ್ ಗೊತ್ತಾ, ನಾನು ಇನ್ನೊಬ್ಬ ನಮ್ದು ಫೋಟೋ ತೆಗೆದು ಫೋಟೋ ನೋಡ ಫೋಟೋಜೆನಿಕ್ ಅಷ್ಟೇ. ಇವನ್ ನಂಗಲ್ಲ, ಮೆಸ್ಮರೈಸ್ ನೋಡಿದ ತಕ್ಷಣ ಹುಡುಗಿರೆಲ್ಲ ಮೆಸ್ಮರೈಸ್ ಬಿಲ್ಡಪ್ ಕೊಡ್ತಾ ಇರೋ. ಅಲ್ಲ ಅದಕ್ಕೆ ತೆಲುಗು ಅಲ್ಲಿ ಅಷ್ಟೊಂದು ಫ್ಯಾನ್ ಬೇಸ್ ಇರೋದು. ಇವ್ರಿಗೇನ್ ಕಮ್ಮಿ ಇಲ್ಲ, ಅದ್ ಬೇರೆ ವಿಷಯ. ಅಣ್ಣಂಗ ಆಗ್ಲಿಂದನೇ ನಾವು ಇವ್ರು ಹೀರೋ ಆದ್ಮೇಲೆ ಎಷ್ಟು ಹುಡುಗಿರ್ ನನಗ್ ಮೆಸೇಜ್ ಹಾಕ್ಬಿಟ್ಟು ಅವ್ನ್ ಪರಿಚಯ ಮಾಡ್ಕೊಡು ಅಂತ ಕೇಳೋರೆ. ಎಷ್ಟು ಹುಡುಗಿರು ಇವ್ ನಂಬರ್ ಕೇಳೋರೆ. ಆಮೇಲೆ ನಮ್ಗೆ ಆವಾಗ ಒಂಥರ ಪ್ರೈಡ್. ನಮ್ಗೆ ಕಾರ್ತಿಕ್ ನಮ್ ಫ್ರೆಂಡ್ ಅಂತ ಹೇಳ್ಕೊಳತಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇಬ್ರು ಫಾಲೋ ಮಾಡ್ತಿರ್ತೀವಲ್ಲ, ಆಗ ಅವರು ಮೆಸೇಜ್ ಹಾಕೋರು, ಫ್ರೆಂಡ್ ಅವನು ಪರಿಚಯ ಇದು ಅಂತ ಅನ್ಕೊಂಡು ಹಂಗೆಲ್ಲ ಕೇಳೋರು. ಅವ್ನಿಗೂ ಗೊತ್ತು, 1-2 ನಂಬರ್ ಹೋಗೈತೆ ಅವ್ನಿಗೂ. ಅಂದ್ರೆ ಈಗ ಗೊತ್ತಾಗ್ತಿದೆ ನನಗೆ ಎಷ್ಟು ಹುಡುಗಿರ ಜೊತೆ ನಿಮ್ಮ ಹೆಸರು ಹೇಳ್ಕೊಂಡು ಚಾಟ್ ಮಾಡಿದ್ದಾರೆ ಅಂತ. ದೇವರನಿಗೂ ಇವನ್ ಹೆಸರು ಹೇಳ್ಕೊಂಡ್ ಮೆಸೇಜ್ ಮಾಡಿಲ್ಲ, ಇವನ್ ಹೆಸರು ಹೇಳ್ಕೊಂಡ್ ನನಗೆ ಅವ್ರು ಮೆಸೇಜ್ ಮಾಡೋರು. ಅವ್ರನ್ನ ಲೈನಲ್ಲಿ ಇಟ್ಕೊಂಡಿರ್ತಾರಲ್ಲ ನೀವು? ಮಾಡಿಲ್ಲ. ಇಲ್ಲ ಹಿಂಗನ್ಬೇಕು. ಸೊ ಹಂಗೆ ಅವಾಗಿಂದ ಅಣ್ಣಂಗ್ ಫಾಲೋವರ್ಸ್ ಜಾಸ್ತಿ. ಅದಾದ್ಮೇಲೆ ಅವ್ನ್ ಸೀರಿಯಲ್ ನಡೀತಾ ಇತ್ತು. ಅದಾದ್ಮೇಲೆ 3 ವರ್ಷ ನನ್ಗೂ ಒಂದು ಆಲ್ಮೋಸ್ಟ್ 15 ಬಂದಿದಲ್ವಾ. 15 ನಾನ್ ಸೀರಿಯಲ್ ಇರಾಕ್ ಬಂದಾಗ 18 ಆಗೋಗಿತ್ತು. ಸೊ ಸೀನಿಯರ್. ರೆಸ್ಪೆಕ್ಟ್. ಸೊ ಏನಿಲ್ಲ, ಬಟ್ ಯಾವಾಗ ಏನೇ ಇದ್ರೂ ವಿ ಹ್ಯಾವ್ ದ ಸೇಮ್ ಬಾಂಡಿಂಗ್, ವಿ ಹ್ಯಾವ್ ಸೇಮ್ ಫ್ರೆಂಡ್ಶಿಪ್. ವಿ ವಾಂಟ್ ಟು ಸಪೋರ್ಟ್ ಈಚ್ ಅದರ್. ಆ್ಯಂಡ್ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ, ಒಳ್ಳೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಆಸೆ. ಒಬ್ರೇ ಮಾಡಿದ್ರಿ ಏನ್ ಸುಖ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಎಸ್, ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿದ್ರಿ. ಒಟ್ಟಿಗೆ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ? ಆ ಥಾಟ್ ಬಂದಿರ್ಲಿಲ್ಲ. ಬಟ್ ಒಬ್ರು ಒಳ್ಳೆ ನಿರ್ದೇಶಕರು, ನಮ್ಮ ಜಗನ್ ಸರ್ ತರ ಒಳ್ಳೆ ನಿರ್ದೇಶಕರು ಬಂದು ಒಂದೊಳ್ಳೆ ಫ್ರೆಂಡ್ಶಿಪ್ ಬಗ್ಗೆ ಸಿನಿಮಾ ಮಾಡ್ತೀವಿ ಅಂತ ಕತೆ ಹೇಳಿದ್ರೆ ವೈ ನಾಟ್? ಡೆಫಿನೆಟ್ಲಿ ವಿಲ್ ಡೂ ಅನ್ಸುತ್ತೆ. ಯಾಕೆಂದ್ರೆ ಇದಕ್ ಮುಂಚೆ ಒಂದಿಸಿ ಬರೀ ಸಿನಿಮಾದಲ್ಲೂ ಆ ಬ್ಯಾಲೆನ್ಸ್ಡ್ ಆಗಿ ತೋರಿಸಿದೆ ಎಲ್ಲ ಹೀರೋಗಳು ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಕೊಂಡು. ಸೊ ಡೆಫಿನೆಟ್ಲಿ ಅವ್ರಿಗೆ ಮಾಡೋ ಎಬಿಲಿಟಿ ಅಂತೂ ಇದೆ. ಇನ್ ಕೇಸ್ ಏನಾದ್ರು ಹೀರೋ ವಿಲನ್ ಆಗಿ ಮಾಡಿಸ್ಬಿಟ್ರ? ಯಾರನ್ನ? ನೀವಿಬ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೀರೋ, ಇನ್ನೊಬ್ಬರನ್ನ ವಿಲನ್ ಆಗಿ ತೋರಿಸಿದ್ರೆ? ಇಫ್ ದ ಸ್ಟೋರಿ ಡಿಮ್ಯಾಂಡ್ಸ್, ಅದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತು, ನಾ ಒಂದು ಆಲ್ಫಾ ಅನ್ನೋ ಒಂದು ಸಿನಿಮಾಗೆ ಒಂದು ಆಂಟಿಗನಿಸ್ಟ್ ಆಗಿ ಮಾಡಿ. ಐ ವಾಂಟ್ ಟು ಅಫ್ಕೋರ್ಸ್ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ನಿಲ್ಬೇಕು ಅನ್ನೋದು ಆಸೆ ಇದೆ. ಅದ್ರ ಜೊತೆಗೆ ಒಬ್ಬ ಆ್ಯಕ್ಟರ್ ಆಗಿನೂ ಕೂಡ ನಾನು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಒಬ್ಬ ಕಲಾವಿದ ಅಂತ ಕಾಣಿಸ್ಬೇಕೇ, ಇಲ್ಲ ಗುರು ದಿಸ್ ಗೈ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಜನಗಳಿಗೆ ರಿಜಿಸ್ಟರ್ ಆಗಬೇಕು, ಅನ್ನಿಸ್ಬೇಕು. ನಮ್ಗೂ ಅದೇ ಅನ್ಸುತ್ತೆ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ನೀವು ಹೀರೋ ಆಗಿ ಮಾಡ್ಬೇಕು ಅಂತ ಯಾರು ಹೇಳ್ತಿಲ್ಲ. ವಿಲನ್ ಹಂಗೆ ಮಾಡ್ತಾನೆ ಅಂತಂದ್ರೂ ಜನ ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ನನಗೆ ಬಂದು ಎಷ್ಟೊಂದು ಜನ ಸುಮ್ಮನೆ ಹೇಳಿರೋದು ಹಂಗೇನೆ, ನೀವು ಒಂದು ಸ್ವಲ್ಪ ವಿಲನ್ ಥರ ಅನಿಸ್ತೀರಾ, ವಿಲನ್ ಥರ ಮಾಡಿ ನಿಮ್ಗೆ ಕಣ್ಣಿರೋದ್ರಿಂದ ಒಂಥರ ವಿಲನ್ ಕ್ಯಾರೆಕ್ಟರ್ ಮಾಡಿ ಹೀರೋ ಮಾಡಬೇಡಿ ಅಂತಲೂ ಹೇಳೋರು. ಸೊ ಹಂಗಂದಾಗ ನಂಗೆ ಅದು ಖುಷಿನೇ ಆಗುತ್ತೆ. ನಂಗೆ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋದು. ನಾನು ಓಕೆ ಆ ಥರ ಕ್ಯಾರೆಕ್ಟರ್ ಸಿಕ್ಕರು ಮಾಡಬೇಕು ಗುರು, ಅದು ಚಾಲೆಂಜಿಂಗ್ ಅಂತ ಅನಿಸುತ್ತೆ ನಂಗೆ. ಅನಿಸಿ ಇವತ್ತಿಗೆ ಅಂದರೆ ಒಂದಷ್ಟು ಏನಂತಾರೆ, ಒಂದು ಎರಾ ಅಂತ ಅಂತಾರಲ್ಲ, ಟ್ರೆಂಡು, ವಿಲನ್ದು ಟ್ರೆಂಡ್ ನಡೀತಾ ಇದೆ ಆ್ಯಕ್ಚುಲಿ. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ನಾವು ನಮ್ಮ ಕನ್ನಡ ಸಿನಿಮಾ ಅಂದರೆ ಹೆಮ್ಮೆ ಸಿನಿಮಾ KGF ಅಲ್ಲಿ ವಿಲನೇನೆ
ವಿಲನ್ ಡೈಲಾಗ್ ಅನ್ನೋ ಡೈಲಾಗೇನೆ ಇಡೀ ಭಾರತದ ಮೂಲಕ ಏನು ಫೇಮಸ್ ಸೌಂಡ್ ಮಾಡಿದ್ದು. ಹಂಗೆ ಅಂದ್ರೆ ಎವ್ರಿ ನೋ ಒನ್ ಟ್ರೆಂಡ್ ಚೇಂಜಸ್. ಯಾ ಎಸ್, ಕನ್ನಡ ಮತ್ತೆ ತೆಲುಗು ಸಾಕಷ್ಟು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾಗಳು ಬಂದಿದೆ. ಸೊ ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಈ ಜನರೇಷನ್ ತಕ್ಕಂಗೆ ನೀವಿಬ್ರು ಆಕ್ಟ್ ಮಾಡೋದಾದ್ರೆ? ಓ ಗುಡ್ ಕ್ವಶನ್ ಆಕ್ಚುಲಿ. ಸಿಪಾಯಿ ವಾವ್. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ. ಮಾಡ್ತೀರಾ? ಓ ತುಂಬಾ ಅಂದ್ರೆ ಸಿಪಾಯಿಯಲ್ಲಿ ಚಿರಂಜೀವಿ ಅವರು ಲಾಸ್ಟ್ ಬಂದ್ರು ಅದು ತುಂಬಾ ಕ್ಯಾರೆಕ್ಟರ್ ಎಫೆಕ್ಟಿವ್ ಆಗಿದೆ. ಒಂದು ಸಾಂಗ್, ಒಬ್ಬ ಫ್ರೆಂಡ್ ಅದು ನಂಗೆ ಇಷ್ಟ ಆಯ್ತು. ಸೂಪರ್ ಕಂಟೆಂಟ್ ಬರೀ ಲಾಸ್ಟ್ ಅಲ್ಲಿ ಬಂದ್ರು ಅವರು ಬೇರೆ ತರನೇ ಕಾಣಿಸ್ತೀವಿ. ಅದು ಬಿಟ್ರೆ ಇವ್ರದ್ದು ನನಗೆ ಸ್ನೇಹನ ಪ್ರೀತಿನ ಸ್ನೇಹ ಇದೆ ಸುಮಾರು ನಂಗೆ Titanic. ವಿಷ್ಣುವರ್ಧನ್ ಸರ್ ಮತ್ತೆ ದಿಗ್ಗಜರು. ಅಂಬರೀಶ್ ಸರ್ ಅದು ದಿಗ್ಗಜರು ಮಾಡಿದ್ದು. ತುಂಬಾ ಮುಂಚೆ ಕಳ್ಳ ಕುಳ್ಳ ಎಲ್ಲ ಮಾಡಿದ್ರು. ಏನ್ ಸಿನಿಮಾಗಳೆಲ್ಲ. ಇದರಲ್ಲಿ ಯಾರು ತುಂಬಾ ಸಿಂಗಾಪುರಲ್ಲಿ ರಾಜ ಕುಳ್ಳ ಆತರ ಒಂದಷ್ಟು. ಯಾರು ತುಂಬಾ ಕಳ್ಳಾಟ ಆಡ್ತಾರೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್? ಹೆಂಗೆ? ಕಳ್ಳಾಟ ಆಡ್ತೀನಿ ಆಯ್ತಾ, ಆದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ ಕೆಲವ್ರು ಇರ್ತಾರೆ ಅವ್ರು ಕಳ್ಳಾಟ ಆಡ್ತಾರೆ ಆದ್ರೆ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಕಡಿಮೆ ಕಳ್ಳಾಟ ನಾವ್ ಆಡಿರ್ತೀವಿ, ಜಾಸ್ತಿ ಅವ್ನ್ ಆಡಿರ್ತಾನೆ. ನಮ್ದು ಫೇಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಅನ್ಸ್ತದೆ ಯಾರು ಹೆವಿ ಆಟ ಆಡಿರೋದು? ಇಬ್ರು ಆಡಿರ್ತಾರೆ, ನಂಗೆ ಇಲ್ಲೇ ಆಡ್ತಿದ್ರಲ್ಲ, ನನ್ನ ಕರ್ಕೊಬಂದು. ಇರ್ಬೇಕು ಜೀವನದಲ್ಲಿ ಕಳ್ಳತನ ಇರ್ಬೇಕು. ಅವಾಗ್ಲೇ ಒಬ್ಬ ವ್ಯಕ್ತಿ ಅಂದ್ರೆ ಎಲ್ಲ ಪ್ರತಿಯೊಂದು ವಿಷಯನೂ ಒಬ್ಬ ಮನುಷ್ಯನಲ್ಲಿ ಇದ್ರೇನೆ ಅವ್ನ ಮನುಷ್ಯ, ಒಬ್ಬ ಕಂಪ್ಲೀಟ್ ಮನುಷ್ಯ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಈಗ ನೋಡಿ ಗೋಲಿ ಸೋಡಾದಲ್ಲಿ, ಗೋಲಿಫೈಯಲ್ಲಿ ಎಲ್ಲ ಫ್ಲೇವರ್ಸ್ ಹೆಂಗಿದೆಯೋ ಹಂಗೆ ಹಂಗೆ ವಿ ಶುಡ್ ಹ್ಯಾವ್ ಆಲ್ ದ ಫ್ಲೇವರ್. ನನ್ನ ಬಗ್ಗೆ ಯಾಕೆ ಮಾತ್ರ ಹೇಳ್ತೀಯ? ನಂಗೆ ಹೇಳ್ಬಿಟ್ಟು ನೀನ್ ಜಾರ್ಕೊಂಬಿಡೋದ ಹಂಗೆ. ಅದಕ್ಕೇನೆ ಇವರು ಗೋಲಿಫೈ ಅಂತ ಹೇಳ್ಬಿಟ್ಟು ಎಲ್ಲಾ ಫ್ಲೇವರ್ಸ್ ತಗೊಂಡಿರ್ತಾರೆ. ಅಷ್ಟೇ. ಇಲ್ಲ ಎಷ್ಟು ಇದಿದೆ ಫ್ಲೇವರ್ಸ್? ಲೈಮ್ ಇದೆ, ಬ್ಲೂಬೆರಿ ಇದೆ, ಜೀರಾ ಇದೆ, ಪನ್ನೀರ್ ಪಿಂಕ್ ಇದೆ, ಮತ್ತೆ ಪನ್ನೀರ್ ಪಿಂಕ್, ಬ್ಲೂಬೆರಿ, ಜೀರಾ ಮರ್ತೋಗಿದ್ದೀನಿ. ಅವ್ ಕಳ್ಳಾಟ ಆಡಿ ಇರ್ರಿ ಯಾವ್ದದು ಗುರು ಅಬೇ ಕಟ್ ಮಾಡಿ ಒಂದ್ ನಿಮಿಷ ಅಬೇ. ಇನ್ನೊಂದು ಫ್ಲೇವರ್ ಯಾವ್ದದು? ಜೀರಾ, ಬ್ಲೂಬೆರಿ, ಲೈಮು ಮತ್ತೆ ಪನ್ನೀರ್ ಮತ್ತೆ ಆರೆಂಜ್. ಅಲ್ಲಿ ಹಿಂದ್ಗಡೆನೆ ಇದೆ. ಇಲ್ಲೇ ಇದೆ. ನಿನ್ ಬಗ್ಗೆ ನಾನು ನಿನ್ಗಿಂತ ನಾನ್ ಜಾಸ್ತಿ ಯೋಚನೆ ಮಾಡ್ತೀನಿ. ಬೇಡ ಬೇಡ, ಸೀರಿಯಸ್ಲಿ ಥ್ಯಾಂಕ್ಸ್. ನಿನ್ನ ಯೋಗಕ್ಷೇಮ ನೋಡ್ಕೊಂಡು ಸದ್ಯಕ್ಕೆ ಇನ್ ಸಿನಿಮಾ ಬಗ್ಗೆ ಯೋಚನೆ ಮಾಡು. ಕರೆಕ್ಟ್ ಗುರು, ಈ ಟೆನ್ಷನ್ ಆಗೋಯ್ತಿದೆ ಹೇಳ್ಬೇಡ. ಈಗ ಏನಂತಂದ್ರೆ ಸಾಕಷ್ಟು ವಿಚಾರಗಳು ತಿಳಿಸಿದ್ರಿ, ನಿಮ್ಮ ಜರ್ನಿ ಬಗ್ಗೆ ಅವ್ರು ಹೇಳಿದ್ರು, ಅವ್ರ ಜರ್ನಿ ಬಗ್ಗೆ ನೀವು ಹೇಳಿದ್ರಿ. ಆ ಮಧ್ಯೆ ಬಂದಿರುವಂತ ಏನಾದ್ರೂ ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದೇ ಮೈಸೂರು ಡೈರೀಸ್ ಅಂತಂದ್ರೆ ನಾವೆಲ್ಲ ಟ್ಯೂಷನಲ್ಲೆಲ್ಲ ಫ್ರೆಂಡ್ಸು. ಅವ್ನ ಕ್ಲೋಸ್ ಫ್ರೆಂಡ್ ಎಲ್ಲ ನನಗೆ ನನ್ನ ಕ್ಲಾಸ್ಮೇಟ್. ಸೊ ಬೇರೆ ಬೇರೆ ಅಕ್ಕಪಕ್ಕದಲ್ಲಿ ಏರೇ ಇರ್ತಿದ್ವಿ. ಬಂದು ಕ್ರಿಕೆಟ್ ಆಡೋದು, ಬಂದು ಆಟದಲ್ಲಿ ಕೂತ್ಕೊಂಡು ಮಾತಾಡೋದು, ಅದೆಲ್ಲ ತುಂಬ ನಡೀತಾ ಇತ್ತು. ಒಂದು ಇನ್ಸಿಡೆಂಟು ಉಲ್ಲಾಸದ ಒಂದು ಸ್ವಲ್ಪ ಬೇಜಾರು. ಏನಾಯ್ತು? ನಮ್ಮ ಫ್ರೆಂಡ್ ನಮ್ಮ ಆಕ್ಚುಲಿ ಚೈಲ್ಡ್ಹುಡ್ ಫ್ರೆಂಡು ಹೇಳುದು, ನಮ್ಮ ಕ್ಲೋಸ್ ಫ್ರೆಂಡ್ ಅವನು. ನಮ್ಗೆ ಮೈಸೂರು, ನಾನು ಜ್ಞಾನಗಂಗಾ ಸ್ಕೂಲ್ ಓದ್ತಿದ್ದೆ, ಇವನಿಗೆ ಏರಿಯಾದ ಫ್ರೆಂಡ್ಸು ಇವರೆಲ್ಲ ಭಾರಿ ಕ್ಲೋಸ್. ಅದೇ ಹೇಳಕ್ಕೆ ಇಷ್ಟ ಇಲ್ಲ, ಒಂಥರ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಅಂದರೆ ಅವನಿಗೆ ಇಲ್ಲಿ ನಾವೆಲ್ಲ ಹಿಂಗೆ ಫ್ರೆಂಡ್ಸ್ ಆಗೋದು, ಸುಮ್ಮನೆ ಬಂಕ್ ಹೊಡೆದು ಕಾಲೇಜ್ಗೆ ಹೋಗೋದು, ಟ್ರಿಪ್ ಹೊಡಿಯೋದು, ಮತ್ತು ಬೆಟ್ಟಕ್ಕೆ ಹೋಗೋದು, ಚಾಮುಂಡಿ ಬೆಟ್ಟ, ಮತ್ತು ಇಲ್ಲಿ ಸರೌಂಡಿಂಗಲ್ಲೆಲ್ಲ ತುಂಬ ಸುತ್ತಮುತ್ತ ಏರಿಯಾಗಳು ಇದೆ, ಪ್ಲೇಸ್ಗಳಿದೆ. ಬಲ್ಮುರಿ ಎಲ್ಲ ಇದೆ. ಸೊ ಹಂಗಾಗಿ ಅವನು ಉಲ್ಲಾಸ್ ಅಂತ ತುಂಬ ಒಳ್ಳೆ ಹುಡುಗ, ತುಂಬ ಹಾರ್ಟ್ಫುಲ್, ಈಸ್ ವೆರಿ ಗುಡ್ ಪರ್ಸನ್. ಸಕ್ಕತ್ ಮೆಮೊರೀಸ್ ಇದೆ ನನಗೂ. ಬೆಳಗಾದ್ರೆ ನಾವು ಟ್ಯೂಷನ್ಗೆ 4:15 ಹೊರಟ್ರೆ 5 ಗಂಟೆಗೆ ಟ್ಯೂಷನ್ಗೆ ಹೋಗ್ತಿದ್ವಿ. ಬಸವಣ್ಣ ಅಂತ ಟ್ಯೂಷನ್ ಇತ್ತು ವಿಜಯನಗರಲ್ಲಿ. ಅಲ್ಲಿ ಟ್ಯೂಷನ್ ಬೋರ್ ಆಯಿತು ಅಂದಾಗ, ಅಲ್ಲಿ ನಿದ್ದೆ ಬಂತು ಅಂದಾಗ ನಮ್ಗೆ ಹೆಂಗೆ ಅಂದರೆ ಇದನ್ನ ಮಾಡಬಾರ್ದು ಯಾರು, ಆಯಿತಾ. 4:15 ಎದೊಳೋದು, ಮನೆಯಲ್ಲಿ ಎಲ್ಲ ಎದೊಳಿಸ್ಬಿಟ್ಟು ಮಕ್ಕಳಿಗೆ ಕಾಫಿ, ನಮ್ಮ ಮನೆಗೆ ಕಾಫಿ ಕೊಟ್ಟು ಕಳಿಸೋರು. ಕಾಫಿ ಕುಡ್ಕೊಂಡು ಹೋಗಿ
ಪಾರ್ಕಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಕುತ್ಕೊಂಡ ಮನಿಕೊಂಡ ಟ್ಯೂಷನ್ ಹೋಗ್ತಿರ್ಲಿಲ್ಲ. ಹಂಗೆ ಟೈಮ್ ಪಾಸ್ ಮಾಡೋದು ಮತ್ತೆ ವಾಪಸ್ ಬರೋದು, ಹಂಗೆ ಎಷ್ಟೊಂದ್ ದಿನ ಮಾಡ್ಬಿಟ್ಟಿದೀವಿ. ಯಾವತ್ತಾದ್ರೂ ಸಿಕ್ಕಾಕೊಂಡಿದ್ರ? ಈಗ ಸಿಗಾಕೊಂಡಂಗೆ ಈಗ ಈಗಲ್ಲ, ಆಗ ಅವಾಗ ಯಾರಾದ್ರೂ ಇವಾಗ ಪಾರ್ಕ್ ವಾಕ್ ಮಾಡಕ್ ಬಂದಿರೋ ಅಂತ ಬರೋರು. ಅಯ್ಯೋ ನಮ್ದು ಹೆಂಗೆ ಅಂತಂದ್ರೆ ನಾನು, ಉಲ್ಲಾಸು, ವಿಕ್ಕಿ ಒಂದೇ ಟ್ಯೂಷನ್ 3 ಜನ ಹೋಗ್ತಾ ಇದ್ದಿದ್ದು. ಸೊ ಆಮೇಲೆ ಏನಾಗ್ಬಿಡೋದು, ಹಿಂಗ್ ಬಂಕ್ ಹಾಕ್ಸಿ ನಿಂತಿರೋರು. ವಿಕ್ಕಿ ಅವರಪ್ಪ ಮತ್ತೆ ಉಲ್ಲಾಸ್ ಅವರಪ್ಪ ವಾಕ್ ಮಾಡೋರು. ವಾಕ್ ಹಿಂಗೆ ನಿಮ್ ಮುಂದೆನೆ ಹೋಗ್ಬಿಡೋರು. ನಾವು ಹಿಂಗೆ ಹಾಕೊಂಡು ಹಿಂಗೆ ಕೂತ್ಬಿಟ್ಟಿರು. ಮಚ್ಚ ಹೋದ್ರು ಕಣೋ. ಅವ್ರು ಅಬ್ಸರ್ವ್ ಮಾಡಿರ್ಲಿಲ್ಲ ಅಷ್ಟು. ಅವಾಗ ಆತರ ಎಷ್ಟೊಂದ್ಸಲಿ ಆಗಿದೆ. ಬರೀ ಅಲ್ಲಿ ಮಾತ್ರ ಅಲ್ಲ, ಹಂಗೆಲ್ಲ ಸುಮಾರು ಬಂಕ್ ಹೊಡಿಯೋದು. ನಮ್ಗೆ ಮೈಸೂರಿಗೆ ಹೆಂಗ ಬಂಕ್ ಹೊಡೆದ್ ಬೆಟ್ಟಕ್ಕೆ ಹೋಗಿರೋದೇ ಜಾಸ್ತಿ. ಬೆಟ್ಟಕ್ಕೆ ಹೋಗೋದೇ ಜಾಸ್ತಿ. ಚಾಮುಂಡಿ ಬೆಟ್ಟ ಒಂಥರ ಬಂಕ್ ಹೊಡೆದ್ರೆ ಎಲ್ಲಾರು ಬೇರೆ ಸ್ಪಾಟ್ಗಳು ಗೊತ್ತಿಲ್ಲ ನಮ್ಗೆ. ಹೌದು. ಇಲ್ಲ ಅಂದ್ರೆ ಪಾರ್ಕ್, ಇಲ್ಲಾಂದ್ರೆ ಕುಕ್ರಳ್ಳಿ ಕೆರೆ, ಇಲ್ಲಾಂದ್ರೆ ಕಾರಂಜಿಗೆ. ಇದು ಕಾರಂಜಿ ಕೆರೆ ಎಂಟ್ರಿ ಇರ್ತಿರ್ಲಿಲ್ಲ. ಇಲ್ಲಾಂದ್ರೆ ಚಾಮುಂಡಿ ಬೆಟ್ಟ, ಅದೊಂದು ಫಿಕ್ಸ್. ಬಂಕ್ ಹೊಡಿ, ಅಲ್ಲಿಗೆ ಹೋಗು. ಅವ್ರಿಗೆ ಏನಾಗಿತ್ತು ಅಂತ ನಂಗೆ ಹೇಳಿಲ್ಲ. ನಂಗೆ ಸಾರಿ, ಡೈವರ್ಟ್ ಆಗೋಯ್ತು. ಅಂದ್ರೆ ಯಾಕಂದ್ರೆ ವಿ ಹ್ಯಾವ್ ಹ್ಯಾಡ್ ಸೋ ಮೆನಿ ಗುಡ್ ಮೆಮರೀಸ್. ಅದು ಒಳ್ಳೇದನ್ನೇ ನೆನ್ಪಿಟ್ಕೊಂತೀವಿ ನಾವು. ಅದನ್ನ ವಿ ಟ್ರೈ ಟು ಫರ್ಗೆಟ್ ಇಟ್. ಅಂದ್ರೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹಿಂಗೆ ನಾನು ಹೋಗಿರ್ಲಿಲ್ಲ ಅವತ್ತು. 5 ಜನ ಫ್ರೆಂಡ್ಸ್ ಹೋಗಿದ್ವಿ. ನಂಗೆ ಕರೆದ್ರು ಆ್ಯಕ್ಚುಲಿ. ಬಟ್ ಲಗೂನ್ಸ್ ಅಂತ ಬ್ಯಾಕ್ ವಾಟರ್ಸ್ ಇದೆ. ಅಲ್ಲಿ ಹೋದಾಗ ಅಂದರೆ ಹಿಂಗೆ ಅವರೆಲ್ಲ ನೀರೆಲ್ಲ ಆಟಾಡಿ ಲಾಸ್ಟ್ ಟೈಮ್ ಒಂದ್ಸಲಿ ಜಂಪ್ ಮಾಡ್ಬಿಟ್ಟು ಬರ್ತೀನಿ ಒಟ್ಬಿಡ ಆಮೇಲೆ ಅಂತ ಹೋದನು. ಮತ್ತೆ ಹಿ ಡಿಡ್ಂಟ್ ಕಮ್ ಬ್ಯಾಕ್. ದಟ್ ಇಸ್ ವಿ ಲಾಸ್ಟ್ ಇನ್ ದಟ್. ಅದೊಂದು ನಮ್ಮ ಚೈಲ್ಡ್ಹುಡಲ್ಲಿ ಆಗಿರೋಂಥ ಬ್ಯಾಡ್ ಅವತ್ತು ನೀವು ಹೋಗಿರ್ಲಿಲ್ಲ. ಸೊ ಅವನು ಹೋಗಿಲ್ಲ, ನಾನು ಹೋಗಿಲ್ಲ. ನಾನು ಕ್ಲಾಸಲ್ಲಿದ್ದೆ. ಅವ್ರು ಕಾಲ್ ಮಾಡಿದ ಟೈಮಲ್ಲಿ ಫೋನ್ ರಿಂಗ್ ಆಗೋಯ್ತು. ಟೀಚರ್ ಕೇಳಿಸ್ಕೊಂಬಿಟ್ಟು ಇಡು ಫೋನ್ ಇಡು ಬಿಟ್ಟು ಕಿತ್ತಿಟ್ಕೊಂಡು ಈಚೆ ಬಂದು ನೋಡೋ ಅಷ್ಟೊತ್ತಿಗೆ ಮನೆಗೆ ಬಂದು ನಮ್ಮ ಅಪ್ಪನ ಜೊತೆ ನಾನು ಟಿವಿ ನೋಡ್ತಾ ಇದ್ದೆ. ಹೋಗ್ಲಿಲ್ವಲ್ಲ, ಮಿಸ್ ಆಗೋಯ್ತು ಅಂತ ನೋಡಿದ್ರೆ ಫೋನ್ ಬಂತು, ಹಿಂಗೆ ಆಗೋಯ್ತು. ಸೊ ಇಟ್ಸ್ ಅ ವೆರಿ ಹಾರ್ಟ್ ಬ್ರೇಕಿಂಗ್ ಸಿಚುವೇಶನ್ ನಮಗಾಗಲಿ ಅವ್ರ ತಂದೆ ತಾಯಿಗಾಗಲಿ. ವೆರಿ ಬ್ಯಾಡ್. ಬಟ್ ಯಾ, ಲೈಫ್ ಹ್ಯಾಸ್ ಟು ಮೂವ್ ಆನ್. ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಹ್ಯಾವ್ ಫುಡ್. ಊಟ ಮಾಡೋಣ. ಇವ್ರೇನು ಹೇಳಿದ್ರೆ ಅದೇ ನೆನಪಾಗ್ತಿದ್ರೆ ನನಗೆ. ಏನು ಹೇಳ್ದ? ಓಪನಿಂಗ್ ಏನು ತಗೊಳ್ಳೋಣ ಸುಮ್ಮನೆ ಯಾಕೆ ಎಲ್ಲ ಈಗ ಬಂದವರಲ್ಲ, ಎಲ್ಲರೂ ಜಾಸ್ತಿ ಜನ ಎಲ್ಲ ಖರ್ಚಾಯ್ತಿದೆ. ಜ್ಯೂಸಲ್ಲೇ ಅಯ್ಯೋ ಸುಮ್ ತಮಾಷೆಗಷ್ಟೇ. ನಿಮ್ಮನ್ನ ಕರೆಸ್ಬಿಟ್ಟು ಫ್ರೀಯಾಗಿ ಜ್ಯೂಸ್ ಕುಡಿಸ್ತಾವ ನಾನು. ಅದು ನಿಮ್ ಕಂಪ್ನಿ ಇದೆ, ನಮ್ ಕಂಪ್ನಿ ಇದೆ. ಪ್ರಮೋಷನ್ ಮಾಡಿಲ್ವಾ? ಇಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಪ್ರಮೋಷನ್ ಮಾಡಿದ್ದೀನಿ. ಸಿನಿಮಾದಲ್ಲೂ ಮಾಡಿದ್ದೀನಿ ಆಕ್ಚುಲಿ. ಇಲ್ಲಿಂದ ನನ್ ಕಾರ್ ತಗೊಂಡು ಫುಲ್ ಟ್ರೇಗಳನ್ನೆಲ್ಲ ಕೊಟ್ಟ. ಹಿಂದೆ ಕಾರ್ ತುಂಬಾ ತುಂಬಿಸ್ಕೊಂಡು ನಂದೇ ಶೂಟಿಂಗ್ ಐಟಮ್ಗಳು ಒಂದಷ್ಟಿತ್ತು. ಅದು ಅಲ್ಲದೆ ಇವಂದೆಲ್ಲ ತುಂಬಿಸ್ಕೊಂಡು ಹಿಂದೆ ಏನು ಕಾಣಿಸ್ತಾನೆ ಇಲ್ಲ ನಂಗೆ. ಹಂಗ್ ತುಂಬಿಸ್ಕೊಂಡು ಟ್ರೇಗಳನ್ನ ಹಾಕೊಂಡು ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಓಡಿಸ್ಕೊಂಡು ಹೋಗಿ ಸೆಟ್ ಹುಡುಗರು ಇಟ್ರೆ ಇಲ್ಲ ಗೊತ್ತಿಲ್ಲ. ನಾನು ನನ್ನ ಇನ್ನೊಬ್ಬ ಹುಡುಗ ಸುಬ್ಬು ಅಂತ ಇದೆ, ಎಲ್ಲಿಬ್ರು ಇಬ್ರು ಹೋಗಿ ಇಲ್ಲಿ ಇರ್ಬೇಕು, ಇಲ್ಲಿ ಫ್ರೇಮಿಗೆ ಇದ್ ಕಾಣಿಸ್ಬೇಕು. ನಾನ್ ಬೇರೆ ಶಾರ್ಟ್ ಅಲ್ಲಿ ಗೊತ್ತು, ನೀವು ನೋಡಿದಿರ ಅಲ್ಲಿ ಹಿಂಗ್ ಕುಳಿತಿರ್ಬೇಕಾರೆ ಗುಲಿಫೈ ಕಾಣಿಸ್ಬೇಕು ಅಂದ್ಬಿಟ್ಟು ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ ಅದನ್ನ ಆಕ್ಚುಲಿ. ಮತ್ತೆ ಇನ್ನೊಂದ್ಸಲ ಎತ್ಕೊಂಡು ಹಿಡಿದೆ ಎತ್ ಕಾಣುತ್ತೇನೋ ಅಂತ ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ಒಂದು ಫ್ರೇಮ್ ಹಿಂಗ್ ಇಟ್ಟಿದ್ರು, ಒಂದು ಗೋಡೆ ಇತ್ತು, ಅಲ್ಲೊಂದು ಹಿಂಗೆ ಹೋಗಿ ಅಂಟಿಸ್ಬಿಟ್ಟು ಹೈಲೈಟ್ ಆಗ್ಲಿ ಅಂದ್ಬಿಟ್ಟೆಲ್ಲ ಮಾಡಿದ್ವಿ. ತೀರ್ಥರೂಪ ತಂದೆಯವರ ಬಗ್ಗೆ ಆಕ್ಚುಲಿ ನನಗೆ ಮಾತಾಡೋದು ತುಂಬಾ ಇದೆ. ಮಾತಾಡ್ತಿದ್ರೆ ನಾನು ಗಂಟೆಗಟ್ಟಲೆ ಯಾಕಂದ್ರೆ ನನಗೆ ಅಷ್ಟು ಕನೆಕ್ಟ್ ಆಗಿದೆ ಸಿನಿಮಾ. ಅಫ್ಕೋರ್ಸ್ ದೇರ್ ಆರ್ ಸ್ಮಾಲ್ ಫ್ಲಾಸ್. ಅದನ್ನ ಆನೆಸ್ಟ್ಲಿ ಇವರಾಗ್ಲಿ ಡೈರೆಕ್ಟರ್ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಕ್ಷಮಿಸಿ, ಅದನ್ನ ಬಂದು ನೋಡಿ, ನೀವು ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಂತ ತುಂಬಾ ಆನೆಸ್ಟ್ ಆಗಿ ಹೇಳ್ಕೊಂಡಿದ್ದಾರೆ. ದಟ್ ಈಸ್ ವೆರಿ ಅಂದ್ರೆ ಗ್ರೇಟ್ಫುಲ್. ಒಂದು ಒಳ್ಳೆ ಮನಸ್ಸಿರೋ ತಂಡಗಳು ಮಾಡಿರುವಂಥ ಸಿನಿಮಾ ಇದು. ಹಂಗಾಗಿ ನೋಡಿದವರು 100% ಇಷ್ಟಪಡ್ತಾರೆ ಅಂತ ನನಗೆ. ನಿಮಗೆ ಯಾವ ಪಾತ್ರ ತುಂಬಾ ಕಾಡ್ತು ಅಂತ ಅನ್ಸುತ್ತೆ? ತುಂಬಾ ಕಾಡ್ತು ಅನ್ನೋದಕ್ಕೆ ಅಂದ್ರೆ ನಂಗೆ ರವೀಂದ್ರ ವಿಜಯ್ ಅವ್ರದ್ದು ಪಾತ್ರ ಇದೆಯಲ್ಲ, ಅವರು ಅಂದ್ರೆ ಮೇ ಬಿ ಅವರು ಅಷ್ಟು ಇಂಟೆನ್ಸ್ ಆಗಿ ಮಾಡಿದ್ದಾರೆ ಅಂತ. ರಾಜೇಶ್ ನಟರಂಗ ಸರ್, ಸಿ ಎವ್ರಿಬಡಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ಸೀತಾರಾಮ್ ಮೇಡಮು ಅವ್ರಿಗೆ ಆಕ್ಚುಲಿ ಸುಮಾರು ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ದಲ್ಲ, ವರ್ಷದ ಮೇಲೆ ಹೋಗಿತ್ತು. ಹೌದು. ಸೊ ಅವ್ರಾಗಿರ್ಬೋದು.
ಆಮೇಲೆ ರಚನಾ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ರು. ನನಗೆ ಅಂದ್ರೆ ಇಂಥ ಕ್ಯಾರೆಕ್ಟರ್ ಅಂತ ಚೂಸ್ ಮಾಡೋ ಯಾಕಂತಂದ್ರೆ ದ ಹೋಲ್ ಟೀಮ್ ಹ್ಯಾವ್ ಪರ್ಫಾರ್ಮ್ ವೆಲ್. ಅವಾಗಲೇ ಒಂದು ಸಿನಿಮಾ ಚೆನ್ನಾಗಿ ಅಂತ ಅನ್ಸೋದು. ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಡೈಲಾಗ್ಸ್ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ ಅಂದರೆ ನಿಮ್ಗೆ ಅದು ಹೋಗಿ ಕೇಳಬೇಕು, ಎಷ್ಟು ಚೆನ್ನಾಗಿದೆ ಡೈಲಾಗ್ಸ್ ಅಂತ ಮನ್ಸಿಗೆ ಮುಟ್ಟುತ್ತೆ. ಇಲ್ಲ ನಂಗೆ ಅದೇ ಅನಿಸಿದ್ದು, ಅಂದರೆ ಎಲ್ಲರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಇನ್ನು ಒಬ್ಬ ಬಂದ್ಬಿಟ್ಟು ಯಾರು ಡೈಲಾಗ್ ಚೆನ್ನಾಗಿದೆ ಅಂತಂದ. ಅದು ನನಗೆ ಇನ್ನೂ ಅನಿಸಿರ್ಲಿಲ್ಲ ಒಳಗಡೆಯಿಂದ. ಡೈಲಾಗು ಎಲ್ಲ ನಾವು ಪಂಚುಲಾಗಿ ಇರಬೇಕಿತ್ತ ಏನಾದ್ರು ಇತ್ತು ಅಂತ ನನಗೆ ಅನಿಸ್ತಿತ್ತು. ಬಟ್ ಇವ್ನು ಬಂದು ಅದನ್ನ ಹೇಳಿದಾಗ ನನಗೊಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅಂದರೆ ತುಂಬ ನೀಟಾಗಿ ಅದು ಸ್ಕ್ರಿಪ್ಟ್ ವರ್ಕ್ ಆಗಿದೆ. ಡೈಲಾಗ್ ಎಲ್ಲ ವರ್ಷನ್ ತುಂಬ ಎಲ್ಲರಿಗೂ ಅದು ಫೀಲ್ ಆಗ್ತಾ ಮತ್ತು ಅದನ್ನ ಜರ್ನಿನ ತೊಗೊಂಡೋಗೋದಿದೆಯಲ್ಲ, ಅದು ಡೈಲಾಗಲ್ಲಿ ತುಂಬ ಫಿಲಾಸಫಿಕಲ್ ಆಗಿದೆ, ಹೇಳ್ತಿದ್ದಾರೆ ಅಂತ, ಸ್ಪಿರಿಚುವಲ್ ಆಗಿದೆ ಒಂದಷ್ಟು. ಸೊ ಹಂಗಾಗಿ ಇಷ್ಟ ಆಗುತ್ತೆ ಖಂಡಿತವಾಗಿ. ಆಯ್ತಲ್ಲ, ಇವ್ನು ಕ್ವಾಲಿಫೈ ಪ್ರಮೋಷನ್ ಆಯ್ತು, ಬನ್ನಿ ಹೋಗೋಣ ಸಾಕು. ಸಿನಿಮಾನ ಪ್ರಮೋಷನ್ ಬಾಟ್ಲಿ ಎತ್ಕೊಳ್ರು, ಇಷ್ಟು ಬಂದಿರೋದ್ ಕರೆ ಟ್ರೈನ್ ಎತ್ಕೊಂಡು ಹೋಗೋಣ ಬರ್ರು. ನಮ್ಮ ಬಾಸ್ ಟಿವಿ ಅವರೆಲ್ಲ ಕೇಳ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.